ದೇವರು ನನ್ನೊಟ್ಟಿಗೆ ಮಾತಾಡಿದ್ದು ಪವಿತ್ರಾತ್ಮನ ಶಕ್ತಿ ಯಾವ ರೀತಿ ಎಲ್ಲರ ಮೇಲೆ ಬರೋದಕ್ಕಾಗಿ ಹೋಗುತ್ತೆ, ಬಂದಾಗ ಏನಾಗುತ್ತೆ, ಯಾರೆಲ್ಲ ಏನು ಮಾಡಿದ್ರು ಅನ್ನೋ ವಿಷಯದಲ್ಲಿ ಕುರಿತು ದೇವರಾತ್ಮ ನನಗೆ ಮಾತಾಡಿದ್ದು. ಪವಿತ್ರಾತ್ಮನ ಕುರಿತು ಅನೇಕರು ಮಾತಾಡಿದ್ದಾರೆ, ಪರಿಶುದ್ಧಾತ್ಮನ ಕುರಿತು ಅನೇಕ ಸಾರಿ ಹೇಳಿರ್ಬೋದು. ಆದರೆ ಪರಿಶುದ್ಧಾತ್ಮನ ಒಂದು ಶಕ್ತಿ ಯಾರ ಮೇಲೆಲ್ಲ ಬಂದಾಗ ಯಾರೆಲ್ಲ ಯಾವ ರೀತಿ ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡಿದ್ರು ಅನ್ನೋ ಕುರಿತಾಗಿ ದೇವರಾತ್ಮನನ್ನು ಕೊಟ್ಟ ಆಲೋಚನೆ ಹೇಳೋದಕ್ಕಾಗಿ ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನಾವು ಸುಮ್ಮನೆ ನಡೆಯೋರಾಗಿರಬಾರ್ದು, ನಾವು ನ್ಯಾಚುರಲ್ ಆಗಿ ನಡೆಯೋರಾಗಿರಬಾರ್ದು, ಸೂಪರ್ ನ್ಯಾಚುರಲ್ ಆಗಿ ನಾವು ಶಾರೀರಿಕವಾಗಿ ನಡಿಬಾರ್ದು. ನಾವು ಆತ್ಮಿಕ ಮಂಡಳದಲ್ಲಿ ನಡಿಬೇಕು. ಯಾವಾಗ ಆತ್ಮನ ಮಂಡಳದಲ್ಲಿ ನಡೆಯೋದಕ್ಕೆ ನಾವು ಪ್ರಾರಂಭ ಮಾಡ್ತೀರೋ ಆವಾಗ ಅನೇಕ ನಮಗೆ ಕಾರ್ಯಗಳನ್ನ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ಅನೇಕ ಕಾರ್ಯಗಳನ್ನ ತಿಳಿಸ್ತಾರೆ. ಶಾರೀರಿಕವಾಗಿ ನಾವು ನಡೆಯುವಾಗ ಏನಾಗುತ್ತೆ, ಶತ್ರು ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ತಂದಾಕಿ, ನೆಗೆಟಿವ್ ಆಲೋಚನೆ, ಬೇಡದರ ಯೋಚನೆ ಎಲ್ಲವನ್ನು ತಂದಾಕಿ ಏನು ಮಾಡ್ತಾನೆ, ಸೈತಾನ ಏನು ಮಾಡ್ತಾನೆ, ನಮ್ಮ ಮೈಂಡ್ ಒಳಗಡೆ ಭಯಂಕರ ಅವನು ಕಾರ್ಯ ಮಾಡ್ತಾ ಇರ್ತಾನೆ. ನೋಡಿ ಅವನು ಯಾವ ರೀತಿ ನಮ್ಮ ಒಳಗಡೆ ಯುದ್ಧ ಮಾಡ್ತಾನಂದರೆ 24 ಗಂಟೆಗಳ ಕಾಲ ನಮ್ಮ ಮೈಂಡಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ನಮ್ಮ ಮೈಂಡನ್ನು ಮೇನ್ ಅವ್ನು ತೆಗೆದುಕೊಳ್ಳೋದು. ಅದಕ್ಕೆ ಅವಕಾಶ ಕೊಡದೆ ನಾವೇನು ಮಾಡಬೇಕು, ಯಾವಾಗಲೂ ಸ್ಪಿರಿಟ್ಟಲ್ಲಿ ನಡಿಬೇಕು, ಆತ್ಮದಲ್ಲಿ ನಡಿಬೇಕು, ಪರಿಶುದ್ಧಾತ್ಮನ ಶಕ್ತಿಯಲ್ಲಿ ತುಂಬಿಕೊಂಡವರಾಗಿ ನಾವು ನಡಿಬೇಕು. ಪ್ರತಿ ಸಾರಿ ಈ ಲೋಕದಲ್ಲಿ ಬರುವಂಥ ಆಲೋಚನೆಗಳನ್ನು, ಯೋಚನೆಗಳನ್ನು ತೆಗೆದುಹಾಕಿ ಆತ್ಮದಲ್ಲಿ ತುಂಬಿಕೊಂಡು ನಾವು ನಡೆಯುವವರಾಗಿರಬೇಕು. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವು ಓದಿಕೊಳ್ಳೋಣ. ಅಪೊಸ್ತಲರು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡುವ ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ ವಸ್ತ್ರಧಾರಿಗಳಾದ ಇಬ್ಬ ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆ ನೋಡುತ್ತಾ ಇದ್ದಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ನೋಡಿ ದೇವರ ಮಕ್ಕಳು, ಇಲ್ಲಿ ಅಪೊಸ್ತಲದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲರ ಪುಸ್ತಕ ನಾವು ಓದುವಾಗ ನಾವು ಮೊದಲು ನಮ್ಮ ಆತ್ಮಿಕ ಜೀವನ ಬೆಳವಣಿಗೆ ಆಗಬೇಕಂದ್ರೆ, ಆತ್ಮದಲ್ಲಿ ನಾವು ಪುಷ್ಟಿ ಆಗಬೇಕಂದ್ರೆ, ನಾವು ನೆಕ್ಸ್ಟ್ ನಮ್ಮ ಅಭಿಷೇಕ ಪವಿತ್ರಾತ್ಮನ ಬಲ ಅಭಿಷೇಕ ಹೊಂದ್ಕೊಂಡ್ಮೇಲೆ ನಾವು ಯಾವಾಗಲೂ ಹೆಚ್ಚಾಗಿ ಜಾಸ್ತಿ ಓದಬೇಕಾಗಿರೋ ಪುಸ್ತಕ ಅಪೊಸ್ತಲರ ಪುಸ್ತಕ. ಅಪೊಸ್ತಲದವರಿಗೆ ಬರೆದ ಪತ್ರಿಕೆ ಪುಸ್ತಕ ನಾವು ಓದುವಾಗ ಅನೇಕ ಕಾರ್ಯಗಳು ನಮ್ಮನ್ನು ಅಲ್ಲಿ ಏನಾಗುತ್ತೆ, ನಮ್ಮನ್ನು ಬಲಪಡಿಸುತ್ತೆ, ನಮ್ಮನ್ನು ಧೈರ್ಯಪಡಿಸುತ್ತೆ. ಸೇವಕರು ಯಾವ ರೀತಿ ಎಲ್ಲ ಪರಿಸ್ಥಿತಿಗಳಾದೋದ್ರು, ಪೌಲನು, ಪೇತ್ರನು, ಅನೇಕ ಅಭಿಷಕ್ತರಲ್ಲಿ ಪರಿಸ್ಥಿತಿ, ಸೆರೆಮನೆಗಳಲ್ಲಿ ಹಾಕಲ್ಪಟ್ಟ ಪೌಲನು, ಸೆರೆಮನೆಯಲ್ಲಿ ಹಾಕಲ್ಪಟ್ಟ ಪೇತ್ರನು, ಅವ್ರನ್ನೆಲ್ಲ ದೇವರು ಯಾವ ರೀತಿ ಬಿಡಿಸಿದ್ರು ಅನ್ನೋ ವಿಷಯದಲ್ಲಿ, ಸ್ಟೇಫನು ಕ್ರಿಸ್ತನಿಗೋಸ್ಕರನೇ ಅವನು ರಕ್ತ ಸಾಕ್ಷಿಯಾಗಿ ಸತ್ತ ಅನ್ನೋ ವಿಷಯದಲ್ಲಿ ಅಪೊಸ್ತಲರ ಬರೆದ ಪತ್ರಿಕೆಯಲ್ಲಿ ಎಲ್ಲ ಕುರಿತು ಕೆಲವು ವಿಷಯಗಳು ಬರೆಯಲ್ಪಟ್ಟಿದೆ. ಅದನ್ನು ಓದುವಾಗ ನಮಗೆ ಬಲಪಡಿಸುತ್ತೆ. ಅದೆಲ್ಲ ನನ್ನ ವಿಷಯ. ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಗೊತ್ತಾ, ಒಂದು ದೇವರ ಆತ್ಮನ ಶಕ್ತಿ ಆ ಆದಿ ಅಪೊಸ್ತಲರ ಕಾಲದಲ್ಲಿ ಅವರ ಮೇಲೆ ಇಳಿದು ಬರುತ್ತೆ. ಏನು, ಆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ನೋಡಿ ದೇವರು ಏನು ಹೇಳ್ತಾರೆ, ದೇವರ ಆತ್ಮನ ಶಕ್ತಿ ನಿಮ್ಮ ಮೇಲೆ ಬಂದಾಗ, ಪವಿತ್ರಾತ್ಮನ ಬಲ ನಿಮ್ಮ ಮೇಲೆ ಬಂದಾಗ ನೀವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಸುಮ್ಮನೆ ಸಾಧಾರಣ ವ್ಯಕ್ತಿಯಾಗಿರೋದಿಲ್ಲ, ಸುಮ್ಮನೆ ಒಂದು ನಾರ್ಮಲ್ ಆಗಿರುವಂಥ ಒಂದು ಮನುಷ್ಯನಾಗಿ ನೀವು ಜೀವಿಸೋದಿಲ್ಲ. ಯಾವಾಗ ನಿಮ್ಮ ಮೇಲೆ ಪವಿತ್ರಾತ್ಮ ಬರೋದಕ್ಕೆ ಪ್ರಾರಂಭ, ಪವಿತ್ರಾತ್ಮನ ಒಂದು ಶಕ್ತಿ, ಪವಿತ್ರಾತ್ಮನ ಒಂದು ಬಲ ನಿಮ್ಮೊಳಗಡೆ ಬಂದಿದ ತಕ್ಷಣ ನಿಮ್ಮೊಳಗಡೆ ವೈರಾಗ್ಯ ಬರೋದಕ್ಕೆ ಪ್ರಾರಂಭವಾಗುತ್ತೆ. ದೇವರಿಗೋಸ್ಕರ ಏನಾದರೂ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ನಾನು ಉಪಯೋಗವಾಗಬೇಕು, ಸ್ವಾರ್ಥ ಸಾರಬೇಕು, ಪಟ್ಟಣಗಳು ನಡಿಬೇಕು, ರಾಜ್ಯಗಳನ್ನ ನಡಿಬೇಕು ಅನ್ನೋ ಒಂದು ವೈರಾಗ್ಯ ನಮ್ಮೊಳಗಡೆ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಈ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಕೊನೆ ದಿವಸಗಳಲ್ಲಿ ಎಲ್ಲರ ಮೇಲೆ ನನ್ನ ಲಾಭವನ್ನು ಸುರಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆದರೆ ಸೈತಾನ ಉದ್ದೇಶ ಏನಾಗಿದೆ, ದೇವರು ಇನ್ನೇನು ಬರೋ ದಿವಸಗಳಲ್ಲಿ ಉಜ್ಜೀವನ ತರೋದಕ್ಕಾಗಿ ಹೋಗ್ತಾ ಇದ್ದಾರೆ. ಕೊನೆ ದಿವಸಗಳಲ್ಲಿ, ಕೊನೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ದೇವರಾತ್ಮನ ದೇವರು ಸುರಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ ಅಂತೇಳಿ ಸೈತಾನ್ ಏನು ಮಾಡ್ತಾ ಇದ್ದಾನೆ, ಅನೇಕನ ಪ್ರಾರ್ಥನೆ ಮಾಡದಂತೆ, ಸೇವೆ ಮಾಡದಂತೆ, ದೇವರ ಚಿತ್ತ ನೆರವೇರಿಸದಂತೆ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳದಂತೆ ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡಿ ನಮ್ಮ ಮೈಂಡನ್ನು ಬೇರೆ ಕಡೆ ತೆಗೆದುಕೊಂಡೋಗಿ ನಾನಾ ವಿಧವಾದ ರೀತಿಯಲ್ಲಿ ಶತ್ರು ನಮ್ಮನ್ನು ತಡೆ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೆ ಅವಕಾಶ ಕೊಡದೆ ನಾವು ಯಾವಾಗಲೂ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡವರಾಗಿರ್ಬೇಕು, ಪವಿತ್ರಾತ್ಮನ ಶಕ್ತಿನ ಹೊಂದಿಕೊಳ್ಬೇಕು. ಪವಿತ್ರಾತ್ಮನ ಬಲ ಅವ್ರ ಮೇಲೆ ಬಂದಾಗ ಅವ್ರು ಏನು ಮಾಡಿದ್ರು, ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಲೋಕದ ಕಟ್ಟ
ಕಡೆಯವರೆಗೂ ಅವ್ರು ಏನು ಮಾಡಿದ್ರು, ಹೋಗಿ ಸಾಕ್ಷಿ ದೇವರ ಸುವಾರ್ತೆಯನ್ನು ಸಾರೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಜೀವಿತದಲ್ಲಿ ನಡೆದಂಥ ಸಾಕ್ಷಿಗಳನ್ನು ಹೇಳೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಅದೇ ರೀತಿ ದೇವರ ಮಕ್ಕಳೇ, ಈ ಮಾತುಗಳನ್ನು ಹೇಳಿದ ಮೇಲೆ ಅವ್ರು ನೋಡ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟ ಮೋಡು ಅವನನ್ನು ಕವಿದುಕೊಂಡಿತ್ತು. ಅಂದರೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿ ಅಪೊಸ್ತಲರಿಗೆ, ಅನೇಕ ಶಿಷ್ಯರಿಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಬಳಿಗೆ ದೇವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಕೆಳಗಡೆ 12ನೇ ವಾಕ್ಯನ ಓದಿಕೊಳ್ಳೋಣ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಅವರು ಅಲ್ಲಿಗೆ ಬಂದು ನಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಯ, ಮತ್ತಾಯ, ಆಲ್ಫೇನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನಾದ ಯೂದ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ಎಲ್ಲರ ಮೇಲೆ ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿ ಅವರು ವಾಪಸ್ಸು ಪರಲೋಕಕ್ಕೆ ಹೋಗಲಿಲ್ಲ. ಅವ್ರು ಏನು ಮಾಡಿದ್ರು, ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿದ್ರು ಕೂಡ ಶಿಷ್ಯರನ್ನು ಬಲಪಡಿಸೋದಕ್ಕೋಸ್ಕರ, ಶಿಷ್ಯರನ್ನ ದೇವರ ಚಿತ್ತ ನೆರವೇರಿಸೋದಕ್ಕೋಸ್ಕರ, ಸ್ವಾರ್ಥ ಸಾರೋದಕ್ಕೋಸ್ಕರ ಪೇತ್ರ ಆಗಿರ್ಬೋದು, ಯೂದ ಆಗಿರ್ಬೋದು, ಸೀಮೋನ ಆಗಿರ್ಬೋದು, ಇವರೆಲ್ಲರೂ ಏನಾಗಿದ್ರು, ಇನ್ನೂ ಪವಿತ್ರಾತ್ಮನ ಶಕ್ತಿಯನ್ನು ಅವರು ಹೊಂದಿಕೊಂಡಿರಲಿಲ್ಲ, ಪವಿತ್ರಾತ್ಮನ ಬಲ ಹೊಂದಿಕೊಂಡಿರಲಿಲ್ಲ. 10ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ಗಲಿಯಾಲದವರೇ ಯೇಸು ಸ್ವಾಮಿಯಲ್ಲಿ ಪ್ರತ್ಯಕ್ಷವಾಗಿ ಇಳಿದು ಬಂದು ಅವರ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ನಿಮ್ಮ ಮೇಲೆ ಒಂದು ಪವಿತ್ರಾತ್ಮನ ಶಕ್ತಿ ಬರೋದಕ್ಕಾಗಿ ಹೋಗ್ತಾ ಇದೆ, ನಿಮ್ಮ ಮೇಲೆ ಪವಿತ್ರಾತ್ಮನ ಬಲ ಬರೋದಕ್ಕಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರ ಆಕಾಶಕ್ಕೆ ಏರಿ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಏರಿ ಹೋಗೋದನ್ನ ಅವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾರ್ಯಾರನ್ನ ದೇವರ ನೋಡಿ, ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ನೋಡೋದಾದ್ರೆ ದೇವರು ಯಾರ್ಯಾರಿಗೆ ಹೇಳ್ತಾ ಇದ್ದಾರೆ, ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರದಲ್ಲಿ ಅವ್ರು ಹೋಗಿ ಯೇಸು ಸ್ವಾಮಿ ಅವರ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ. ಏನಂತ, ಮೇಲಂತಸ್ತಿಗೆ ಹೋದ್ರು. ಪೇತ್ರ, ಯೋಹಾನ, ಯಾಕೋಬ, ಅಂದ್ರಿಯ, ಫಿಲಿಪ, ತೋಮ, ಬಾರ್ತಲೋಮಯ, ಮತ್ತಾಯ, ಆಲ್ಫೇನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನಾದ ಯೂದ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳ, ನಾವು ಅನ್ಕೊಂಡು ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಆರಿಸ್ಕೊಂಡ್ರು, 11 ಜನ ಸೇವೆ ಮಾಡಿದ್ರು. ಆದ್ರೆ 11 ಜನ ಮಾತ್ರ ಅಲ್ಲ, ಆದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡುವುದಾದ್ರೆ ಬಾರ್ತಲೋಮಯ, ಮತ್ತಾಯ, ಅನೇಕರು ಕೂಡ ಅಲ್ಲಿ ಯೇಸು ಸ್ವಾಮಿ ಜೊತೆ ನಡೆದಂಥ ಸ್ತ್ರೀಯರು, ಯೇಸು ಸ್ವಾಮಿ ಜೊತೆ ನಡೆದಂಥ ಪ್ರತಿಯೊಬ್ಬರು ಕೂಡ ಸೇವೆ ಮಾಡೋದಕ್ಕಾಗಿ ನೀವು ದೇವರು ಅನೇಕರು ಎಣ್ಣೆ ಮರದ ಗುಡ್ಡದ ಬಳಿ ಆ ದೂರದಲ್ಲಿ ನಿಂತುಕೊಂಡು ದೇವರ ಬಳಿಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮೇಲೆ ಲೋಕದ ಕಟ್ಟ ಕಡೆ ಹೋಗಿ ನನ್ನ ಸುವಾರ್ತೆನ ಸಾರೋದಕ್ಕೆ, ನನ್ನ ಸುವಾರ್ತೆನ ಹೇಳೋದಕ್ಕೆ ನೀವು ನಿನ್ನ ಮೇಲೆ ಒಂದು ಪವಿತ್ರಾತ್ಮನ ಬಲ ಬರೋದಕ್ಕಾಗಿ ಹೋಗ್ತಾ ಇದೆ. ದೇವರು ಕೊನೆ ಮತ್ತಾಯ ಆಗಿರ್ಬೋದು, ಲೂಕ ಆಗಿರ್ಬೋದು, ಮಾರ್ಕ ಆಗಿರ್ಬೋದು, ಕೊನೆ ಅಧ್ಯಾಯದಲ್ಲಿ ಏನು ಹೇಳಿದ್ರು, ದೇವರು ನಾನು ಮಾಡೋದಕ್ಕಿಂತ ನೀವು ಹೆಚ್ಚಾಗಿ ಲೋಕದ ಕಟ್ಟ ಕಡೆಯವರೆಗೂ, ಲೋಕದ ಎಲ್ಲಾ ಕಡೆ ಹೋಗಿ ನನ್ನ ಸುವಾರ್ತೆನ ಸಾರ್ತೀರಾ. ಯೇಸು ಸ್ವಾಮಿ ಏನು ಹೇಳಿದ್ರು, ನಾನು ಮಾಡೋದಕ್ಕಿಂತ ಹೆಚ್ಚಾಗಿ, ನಾನು ಮಾಡಿದ ಅದ್ಭುತಗಳಿಗಿಂತ, ನಾನು ಮಾಡಿದ ಬಿಡುಗಡೆಗಳಿಗಿಂತ, ನಾನು ಮಾಡಿದ ಸೂಚಕ ಕಾರ್ಯಗಳಿಗಿಂತ ಶಕ್ತವಾದ ರೀತಿಯಲ್ಲಿ ನೀವು ಬಲವಾಗಿ ಸೇವೆ ಮಾಡೋದಕ್ಕಾಗಿ ಹೋಗೋದಕ್ಕೆ ಬಲವಾದ ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರು. ಯೇಸು ಸ್ವಾಮಿ ತಂದೆಯಾದ ದೇವರ ಮಗನಾಗಿದ್ರು ಕೂಡ, ನಾನು ದೇವರ ಮಗನು, ನಾನು ಲೋಕರಕ್ಷಕನು, ಯೇಸುನ ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ಅದ್ಭುತಗಳು ನಾನು ಮಾಡಿದ ಮೇಲೆ ಬೇರೆ ಯಾರು ಮಾಡಬಾರ್ದು ಅನ್ನೋದು ಸ್ವಾರ್ಥತನ ಅವರಲ್ಲಿ ಬರಲೇ ಇಲ್ಲ. ಏನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ತನ್ನ ದೈವಕುಮಾರನ ಮಗನಾಗಿದ್ರು ಕೂಡ ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೀರಾ. ಹಲ್ಲೆಲೂಯಾ. ಲೋಕದ ಕಟ್ಟ ಕಡೆಯವರೆಗೂ ನಾನು ಹೋಗದಿರೋ ಜಾಗದಲ್ಲಿ ನೀವು ಎಲ್ಲಾ ಊರುಗಳಲ್ಲಿ, ದೇಶಗಳಲ್ಲಿ, ಎಲ್ಲಾ ಸ್ಥಳಗಳಿಗೆ ನೀವು ಹೋಗ್ತೀರಾ ಅಂತ ದೇವರ ಬಳಿಯಲ್ಲಿ ಬಂದು ಮಾತಾಡಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನಿನ್ನ ತಂದೆಯಾದ ದೇವರ ಬಳಿಗೆ ಹೋಗ್ತಾ ಇದ್ದೀನಿ, ನಿಮಗೆ ಕೆಲವು ಜವಾಬ್ದಾರಿಗಳನ್ನ, ನಿಮಗೆ ಕೆಲವು ಸೇವೆಗಳನ್ನ, ನಿಮಗೆ ಕೆಲವು ಕೆಲಸಗಳನ್ನ ಕೊಟ್ಬಿಟ್ಟು ಹೋಗ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ಇವತ್ತು ನಮಗೂ ನಿಮಗೂ ದೇವರು ಕೆಲವು ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾರೆ, ಕೆಲವು ಸೇವೆಗಳನ್ನ ಕೊಡ್ತಾ ಇದ್ದಾರೆ. ಕೆಲವು ಕೆಲಸ ಮಾಡೋದು, ತಿನ್ನೋದು, ಕುಡಿಯೋದಲ್ಲ, ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು, ದೇವರ ರಾಜ್ಯಕ್ಕೋಸ್ಕರ ಉಪಯೋಗಬೇಕು. ಲೋಕದ ಕಟ್ಟ ಕಡೆಯವರೆಗೂ ನಾವು ಅಪ್ಪಿಕೊಳ್ಬೇಕು. ದೇವರ ಆಪನ ಶಕ್ತಿಯನ್ನು ನಾವು ಹೊಂದಿಕೊಂಡು ನಾವು ದೇವರಿಗೋಸ್ಕರ ಉಪಯೋಗವಾಗಬೇಕು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರು ಆರಿಸಿಕೊಳ್ತಾ ಇದ್ದಾರೆ, ಕೆಲವರನ್ನ ದೇವರು ಆರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಅನೇಕ ಇಲ್ಲಿ ಶಿಷ್ಯರನ್ನ ದೇವರು ಆರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ದೇವರ ಆಪನ ಶಕ್ತಿ ಹೊಂದಿಕೊಂಡಾಗ ಉದಯ ಸಮಾರ್ಯ ಸೀಮೆಗಳು ಮಾತ್ರ ಅಲ್ಲ, ಎಲ್ಲ ದೇಶವನ್ನು ಅಪ್ಪಿಕೊಂಡ್ರು. ಹಲ್ಲೆಲೂಯಾ. ಪೇತ್ರನು ಯೇಸು ಸ್ವಾಮಿ ಸತ್ತು ಆತನ ಕೆಲಸ ಮುಗಿದ ಮೇಲೆ ಪೇತ್ರನು ಯಾವ ರೀತಿ ಶಕ್ತವಾದ ರೀತಿಯಲ್ಲಿ ದೇವರು ಮಾಡಿ ಯೇಸು ಸ್ವಾಮಿ ಮಾಡೋದಕ್ಕಿಂತ ಶಕ್ತವಾದ ರೀತಿಯಲ್ಲಿ
ಪೇತ್ರನ ಸೇವೆ ಮಾಡಿದ್ರು. ತೋಮ ಭಾರತ ದೇಶಕ್ಕೆ ಬರದೇ ಹೋಗಿದ್ರೆ ನಮಗೆ ಯಾರಿಗೂ ಸುವಾರ್ತೆ ಸಿಗ್ತಾ ಇರಲಿಲ್ಲ. ನೋಡಿ, ಯೇಸು ಸ್ವಾಮಿ ಭಾರತ ದೇಶಕ್ಕೆ ಬರಕ್ಕಾಗ್ಲಿಲ್ಲ, ಆದ್ರೆ ಯೇಸು ಸ್ವಾಮಿ ಶಿಷ್ಯನಾದ ತೋಮನನ್ನ ದೇವರು ಭಾರತ ದೇಶಕ್ಕೆ ಕಲಿಸಿದ್ರು. ನೋಡಿ ದೇವರ ಮಕ್ಕಳೇ, ಯೇಸು ಸ್ವಾಮಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೀರಾ ಅಂತ ಹೇಳಿದ ಮೇಲೆ ಖಂಡಿತ ಅದು ಮಾಡೇ. ನೋಡಿ, ಆತನ ಶಿಷ್ಯರು ದೇವರಿಗಿಂತ ಶಕ್ತವಾಗಿ ಬಲವಾಗಿ ಸೇವೆ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಯೇಸು ಸ್ವಾಮಿ ಮಾಡಿದ್ದು ಮಾತ್ರ ಅಲ್ಲ, ಅದ್ಭುತ ಸೂಚಕ ಕಾರ್ಯಗಳು. ತನ್ನ ಶಿಷ್ಯರು ಕೂಡ, ದೇವರು ಆರಿಸಿಕೊಂಡ ತನ್ನ ಮಕ್ಕಳು ಕೂಡ ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡಿದ್ರು. ಕುಂಟನನ್ನು ಎಬ್ಬಿಸಿದ್ರು, ಕುರುಡು ಕಣ್ಣುಗಳು ಕಣ್ಣಿಲ್ದವ್ರಿಗೆ ಪ್ರಾರ್ಥನೆ ಮಾಡುವಾಗ ಕಣ್ಣುಗಳು ಬಂತು. ಕುಂಟನು ಎದ್ದು ನಡೆದಾರ ಅಂತ ಹೇಳಿದಾಗ ನಡೆದಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಕೂಡ ಸತ್ತ ಶವಗಳನ್ನ ಎಬ್ಬಿಸಿದ್ರು. ದೇವರ ಮಕ್ಕಳೇ, ಯೇಸು ಸ್ವಾಮಿ ಮಾಡೋದಕ್ಕಿಂತ ಅದ್ಭುತವಾದ ಕಾರ್ಯಗಳು, ಕಾರ್ಯಗಳು, ಸೂಚಕ ಕಾರ್ಯಗಳು ಯೇಸು ಸ್ವಾಮಿ ಸಾರೋದಕ್ಕಿಂತ ಶಕ್ತವಾದ ರೀತಿಯಲ್ಲಿ ಸ್ವಾರ್ಥ ಸಾರೋದಕ್ಕೆ ದೇವರು ಅವ್ರನ್ನ ಬಲವಾಗಿ ಉಪಯೋಗಿಸಿದ್ರು. ಅಂತ ಒಂದು ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬಲ ಯಾವಾಗ ನಿಮ್ಮ ಮೇಲೆ ಬರುತ್ತೆ, ಯಾರು ಸುಮ್ಮನೆ ಕುಳಿತುಕೊಳ್ಳಲ್ಲ. ನಿನ್ನೊಳಗಡೆ ಒಂದು ಆಲಸ್ಯ ಇದೆಯಾ, ನಿನ್ನೊಳಗಡೆ ಒಂದು ಬೇಸರತನ ಇದೆಯಾ, ಇನ್ನ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ನಿನಗೆ ಸಮಯ ಆಗ್ತಾ ಇಲ್ಲ ಅಂತ ಏನಾದರೂ ಒಂದು ಆಲಸ್ಯ ಇದೆಯಾ, ನಿನ್ನೊಳಗಡೆ ಇನ್ನೂ ಪವಿತ್ರಾತ್ಮನ ಬಲ ಬಂದಿಲ್ಲ ಅಂತ ಅರ್ಥ. ಯಾವಾಗ ನಿನ್ನ ಮೇಲೆ ಪವಿತ್ರಾತ್ಮ ಬಲ ಬರುತ್ತೆ, ಪವಿತ್ರಾತ್ಮನ ಶಕ್ತಿ ಬರುತ್ತೆ, ನೀನು ಸುಮ್ಮನೆ ಕುತ್ಕೊಳ್ಳಲ್ಲ, ನೀನು ಸುಮ್ಮನೆ ಇರಲ್ಲ. ಇಲ್ಲ, ನಾನು ಪ್ರಾರ್ಥನೆ ಮಾಡಬೇಕು, ನಾನು ಸುವಾರ್ತೆ ಸಾರಬೇಕು, ಅನೇಕ ಪಟ್ಟಣಗಳಿಗೆ, ಅನೇಕ ದೇಶಗಳಿಗೆ, ಅನೇಕ ರಾಜ್ಯಗಳಿಗೆ ಹೋಗ್ಬೇಕು, ದೇವರಿಂದ ಅನೇಕ ಕಾರ್ಯಗಳು ತಿಳಿದುಕೊಳ್ಬೇಕಂತೇಳಿ ಪರಿಶುದ್ಧಾತ್ಮ ನಿನ್ನೊಳಗಡೆ ನರಳಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯ. ಒಂದೊಂದು ದಿನ, ಒಂದೊಂದು ಹೆಜ್ಜೆ ಪರಿಶುದ್ಧಾತ್ಮ ನಮ್ಮನ್ನು ನಡೆದು ಮುಂದೆ ಆತ ನಮ್ಮನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರ ಮಕ್ಕಳೇ, ಕೆಲವು ಟೈಮ್ ನಾವು ಹೋಗೋಕ್ಕಾಗದಿರೋ ಸ್ಥಳಗಳಲ್ಲಿ ದೇವರ ಕೆಲವ್ರನ್ನ ಡಿವೈನ್ ಹೆಲ್ಪರ್ಸ್ ಆಗಿ ಅನೇಕ ನಮಗೆ ಕನೆಕ್ಟ್ ಮಾಡಿ, ನಾವು ಫೋನ್ಗಳ ಮೂಲಕ ಪ್ರಾರ್ಥನೆ ಮಾಡುವಾಗ, ಫೋನ್ಗಳ ಮೂಲಕ ನಾವು ವಾಕ್ಯಗಳನ್ನು ಹೇಳುವಾಗ ಅನೇಕ ಮೈಲಿಗಳ ದೂರಗಳಲ್ಲಿ ದೇವರ ವಾಕ್ಯಗಳನ್ನು ಮುಟ್ಟತಕ್ಕಂಥ ದೇವರು ಕಾರ್ಯ ಮಾಡ್ತಾರೆ. ಅದಕ್ಕೆ ಅದೇ ರೀತಿಯಾಗಿ ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯನ ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ರಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದು ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು 24ನೇದು ಮೇಯ್ನು, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದೆವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯ ಏನು ಹೇಳುತ್ತೆ, ನೀವು ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ಮಾಡಿ ಏನನ್ನ ಬೇಡಿಕೊಳ್ತೀರಾ ಅದೆಲ್ಲ ಹೊಂದಿದ್ದೀನಿ ಅಂತೇಳಿ ನೀವು ನಂಬಬೇಕು. ಇವತ್ತು ನಾನು ಪಟ್ಟಣಗಳಿಗೆ ಹೋಗ್ತೀನಿ, ಆತ್ಮಗಳಿಗೆ ಸ್ವಾರ್ಥ ಸಾರ್ತೀನಿ, ನನ್ನ ಮೂಲಕ ಪವಿತ್ರಾತ್ಮನ ಶಕ್ತಿ ಬಂದಿದೆ, ನನ್ನ ಮೂಲಕ ರೋಗ ಸೌಖ್ಯಗಳು ನಡೆಯುತ್ತೆ, ನನಗೊಂದು ಕೆಲಸ ಸಿಗುತ್ತೆ. ನೀನು ಒಂದು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ, ಇಲ್ಲ ಒಂದು ಸೇವೆಗೋಸ್ಕರ ಒಂದು ಅಭಿಷೇಕಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇಲ್ಲ ನನ್ನ ಪಟ್ಟಣಗಳು ರಾಜ್ಯಗಳನ್ನು ಹಿಡಿಬೇಕು, ಲೋಕವೆಲ್ಲ ನಾನು ಸಾರಬೇಕು, ಲೋಕವೆಲ್ಲ ಸುವಾರ್ತೆ ಸಾರಬೇಕು ಅನ್ನೋ ಒಂದು ಆವಿಷಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಇಲ್ಲಿ ಆತ್ಮಗಳು ಬರ್ತಾರೆ, ಆತ್ಮಗಳನ್ನು ಕೊಡ್ತಾರೆ, ಗುಂಪು ಜನ ದೀಕ್ಷಾಸ್ಥಾನ ನಡೆಯುತ್ತೆ, ಅನೇಕ ಜನ ಇಲ್ಲಿ ಬರ್ತಾರೆ, ಪಾಪಿಗಳು ಮನ ತಿರುಗ್ತಾರೆ, ದೆವ್ವಗಳು ಬಿಟ್ಟು ಹೋಗುತ್ತೆ, ರೋಗ ಸೌಖ್ಯಗಳು ನಡೆಯುತ್ತೆ ಅಂತೇಳಿ ನೀವೇನಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ರೆ, ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ನೀವೇನು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದೆಲ್ಲ ಹೊಂದಿದ್ದೀವಿ ಅಂತ ನಾವೇನು ಮಾಡ್ಬೇಕಂತೆ, ನಂಬಬೇಕು. ನಂಬಿಕೆ ಇಲ್ಲದೆ ನಾವು ದೇವರ ಮಹಿಮೆನ ಕಾಣೋದಕ್ಕಾಗೋದಿಲ್ಲ. ಪ್ರತಿ ಸಾರಿ ನಾವೇನಾದ್ರೂ ಒಂದು ಗುರಿ ಇಟ್ಕೊಂಡು ಪ್ರಾರ್ಥನೆ ಮಾಡುವಾಗ ನಮ್ಮೊಳಗಡೆ ಸೈತಾನ ಏನು ಮಾಡ್ತಾನೆ, ನೆಗೆಟಿವ್ ತಂದಾಗ್ತಾನೆ. ನೀನು ಮಾಡಿದ್ಯಾ ಪ್ರಾರ್ಥನೆ, ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯಲ್ಲ, ಕೆಲಸ ಸಿಗುತ್ತಾ, ಏನಪ್ಪ 2024ರಲ್ಲಿ ಏನೋ ನಡೀತು, 2025ರಲ್ಲಿ ನಡೆಯಲ್ಲ, ಆಗುತ್ತೋ ಇಲ್ಲ, ಈ ರೀತಿಯಾಗಿ ಸೈತಾನ ಅನೇಕ ಆಲೋಚನೆಗಳನ್ನ ನಮ್ಮೊಳಗಡೆ ತಂದಾಗ್ತಾನೆ, ನೆಗೆಟಿವ್ ಆಲೋಚನೆಗಳನ್ನ ತಂದಾಗ್ತಾನೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ, ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಏನ್ ವಿಷಯನ ಇಟ್ಟು ನೀವು ಪ್ರಾರ್ಥಿಸ್ತಾ ಇದ್ದೀರಾ, ಆ ವಿಷಯದಲ್ಲಿ ಎಲ್ಲಾ ವಿಷಯದಲ್ಲೂ ನನಗೆ ಬಿಡುಗಡೆ ಸಿಗುತ್ತೆ, ಅದ್ಭುತ ನಡೆಯುತ್ತೆ. ಈ ಸಭೆಗೆ ನಾನು ಆಶ್ರದವಾಗಿರ್ತೀನಿ, ಈ ಜನರಿಗೆ ನಾನು ಆಶ್ರದವಾಗಿರ್ತೀನಿ, ಈ ಕುಟುಂಬಕ್ಕೆ ನಾನು ಆಶ್ರದವಾಗಿರ್ತೀನಿ ಅಂತೇಳಿ ನಾವೇನ್ ಮಾಡ್ಬೇಕು, ನಂಬಬೇಕು. ನಂಬೋದು ಮಾತ್ರ ಅಲ್ಲ, ನಿಮಗೆ ಸಿಗುವುದೆಂದು ನಿಮಗೆ ಹೇಳುತ್ತೇನೆ. ಯಾವಾಗ ನೀವು ಪ್ರಾರ್ಥನೆ ಮಾಡಿ ಅದನ್ನು ನಂಬುತ್ತೀರಾ, ಖಂಡಿತ ನಿಮಗೆ ಅದು ಸಿಗುತ್ತೆ, ಸಿಗದೆ ಹೋಗೋದಿಲ್ಲ.
ನೋಡಿ, ಅದ್ರ ಮೇಲಿನ ವಾಕ್ಯ 23ನೇ ವಾಕ್ಯದ ಏನು ಹೇಳುತ್ತೆ? ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಅದನ್ನೇನಾದ್ರೂ ನೀನು ಹೇಳಿದ್ರೆ ಹಾಗೆ ಆಗುತ್ತೆ. ಸಂಶಯ ಪಟ್ಟರೆ ಅದಾಗಲ್ಲ. ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಪೂರೈಸುವನು ಆತನೇ. ಆದರೆ ನಮ್ಮಲ್ಲಿ ಅಪನಂಬಿಕೆ ಆಪನ ಬರಬಾರ್ದು. ಅಪನಂಬಿಕೆ ಆಪನ ಬಂದಾಗ ಅದನ್ನು ನಾವು ರೆಬಕ್ ಮಾಡಬೇಕು, ಅದನ್ನು ತೆಗೆದುಹಾಕೋದಕ್ಕೆ ಪ್ರಾರಂಭ ಮಾಡಬೇಕು. ನನ್ನ ಜೀವಿತದಲ್ಲಿ ಏನಾದರೂ ಅದ್ಭುತ ನಡೆಯುತ್ತೆ, ಬಿಡುಗಡೆ ನಡೆಯುತ್ತೆ ಅಂತೇಳಿ ನಾವು ನಂಬಬೇಕು. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ನಿನ್ನಲ್ಲಿ ಸ್ವಲ್ಪ ನಂಬಿಕೆ ಇದ್ರೆ ಸಾಕು, ಈ ಸಮುದ್ರದಲ್ಲಿ ಹೋಗಿ ಕಿತ್ಕೊಂಡು ಹೋಗಿ ಬೀಳು ಅಂತ ಹೇಳಿದ್ರೆ ಅದು ಬೀಳುತ್ತಂತೆ. ಆ ರೀತಿ ಸಂಶಯ ಪಡದೆ ನೀನು ಆ ವಿಷಯದಲ್ಲಿ ನಂಬಿಕೆ ಇಡು ಅಂತ ದೇವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಂದ್ಬಿಟ್ಟು ತನ್ನ ಶಿಷ್ಯರ ಬಳಿಯಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಹೇಳೋದು ಮಾತ್ರ ಅಲ್ಲ, ದೇವರ ಆತ್ಮನ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ ಅಂದ ತಕ್ಷಣ ಎಷ್ಟೋ ಜನ ನನ್ನ ಮೇಲೆ ಪವಿತ್ರಾತ್ಮ ಶಕ್ತಿ ಬಂತ ಇಲ್ಲ ದುರಾತ್ಮ ಬಂತ, ಈ ರೀತಿ ನಾವು ಸಂಶಯ ಪಡಬಾರ್ದು. ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಬಂತು ಅಂದ್ರೆ ಪವಿತ್ರಾತ್ಮನ ಶಕ್ತಿ ಬಂದಿದೆ ನನ್ನ ಮೇಲೆ, ಅನೇಕ ಕಾರ್ಯಗಳು ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅನೇಕ ಪಟ್ಟಣಗಳು, ಅನೇಕ ದೇಶಗಳು, ಅನೇಕ ರಾಜ್ಯಗಳಿಗೆ ನಾನು ಸುವಾರ್ತೆ ಸಾರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮೂಲಕ ದೇವರು ನನ್ನನ್ನು ಎಬ್ಬಿಸಿ ನನ್ನ ಮೂಲಕ ಅನೇಕ ಅದ್ಭುತಗಳ ಕಾರ್ಯಗಳು ಪವಿತ್ರಾತ್ಮನ ಶಕ್ತಿಯಿಂದ ದೇವರು ಮಾಡ್ತಾರೆ ಅಂತೇಳಿ ನಾವೇನ್ ಮಾಡ್ಬೇಕಲ್ಲಿ ನಂಬಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮ ನನ್ನ ಮೇಲೆ ಬಂದಿದ್ದಾನಂತೇಳಿ ನಂಬಿದ್ರೆ ಮಾತ್ರನೇ ಪವಿತ್ರಾತ್ಮನ ನಾವು ಆ ಪವಿತ್ರಾತ್ಮನ ಒಳಗಡೆ ಕಾರ್ಯ ಮಾಡೋದು. ಪವಿತ್ರಾತ್ಮನ ಬಂದಿದ್ದಾನಂತ ಅನೇಕ ಸೇವಕರು ಹೇಳಿದ್ರು. ನಿನ್ನ ಮೇಲೆ ಒಂದು ಅಭಿಷೇಕ ಬಂದಿದ್ರು ಕೂಡ, ಅಯ್ಯೋ ನನ್ನ ಮೇಲೆ ಪವಿತ್ರಾತ್ಮ ಬಂದಿದಾರ ಇಲ್ಲ, ಬಂದಿದೆಯೋ ಇಲ್ಲ, ಆಗಿದೆಯೋ ಇಲ್ಲ, ಅಭಿಷೇಕ ಇಲ್ಲ ಇದೆಯಾ ಇಲ್ಲ ಅಂತೇಳಿ ಏನಾದ್ರೂ ಸಂಶಯ ಪಟ್ರೆ ಖಂಡಿತ ನಮ್ಮ ಒಳಗಡೆ ಪರಿಶುದ್ಧಾತ್ಮನ ಇರೋದಿಲ್ಲ. ಯಾವಾಗ ಪವಿತ್ರಾತ್ಮ ಶಕ್ತಿ ನಿನ್ನ ಮೇಲೆ ಬರುತ್ತಂತ ದೇವ್ರು ಹೇಳಿದ ಮೇಲೆ ನಾವು ನಂಬಿದ್ರೆ ಖಂಡಿತ ಅದು ನಮಗೆ ಏನಾಗುತ್ತೆ, ಅದಕ್ಕೆ ಸಿಗುತ್ತೆ. ಪವಿತ್ರಾತ್ಮ ನಮಗೆ ಸಿಕ್ಕಿ ನಮ್ಮ ಒಳಗಡೆ ಅನೇಕ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1ರಿಂದ 10 ಓದಿ. ಆಮೇನ್, ಹಲ್ಲೆಲೂಯಾ. ಸಾಕು ಸಿಸ್ಟರ್. ನೋಡಿ ದೇವರ ಮಕ್ಕಳು, ಯಾಕೆ ನಾನು ಈ ವಾಕ್ಯನ ಓದಿಸ್ತೆ ಅಂದರೆ, ಪೇತ್ರನಿಲ್ಲಿ ಬಂದು ಅವನು ಮೂರು ಗಂಟೆಗೆ ಅವನು ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿ ಸತ್ತು ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ಅವ್ರ ಮೇಲೆ ಒಂದು ಪವಿತ್ರಾತ್ಮನ ಶಕ್ತಿ ಬಲ ಬರುತ್ತಂತೇಳಿ ಅಪೊಸ್ತಲದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದಿಕೊಂಡ್ರಿ. ಉದಾಯ ಸಮಾರ್ಯ ಸೀಮೆಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಸಾಕ್ಷಿಗಳಾಗ್ತೀರಾ, ಎಲ್ಲ ಕಡೆ ನೀವು ಹರಡ್ಕೊಳ್ತೀರಾ ಅಂತ ದೇವರು ಹೇಳಿದ್ರು. ಯಾವರ ಮೇಲೆ ಪವಿತ್ರಾತ್ಮನ ಶಕ್ತಿ ಬಂತು ಅಂತ ಹೇಳಿದಾಗ ಅಲ್ಲಿ ಕೆಳಗಡೆ ಅನೇಕ ಶಿಷ್ಯರ ಕುರಿತು ನಾವು ಓದಿದ್ರಿ ಅಲ್ವಾ. ಆದರೆ ಯೇಸು ಸ್ವಾಮಿಯ ಶಕ್ತಿ ಬಲ ಬಂದಿದ ತಕ್ಷಣ ಇವರು ಸುಮ್ಮನೆ ಇರಲಿಲ್ಲ. ಯಾರು? ಮತ್ತಾಯ, ಲೂಗ, ಅನೇಕ ಬಾರ್ತಲೋಮೆಯ, ಪೇತ್ರನು, ಅನೇಕರು, ಸೀಮೋನ, ಇವರೆಲ್ಲರೂ ಸುಮ್ಮನೆ ಇರಲಿಲ್ಲ. ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರುತ್ತಂತ ಯೇಸು ಸ್ವಾಮಿ ಹೇಳಿ ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ಇವ್ರು ಯಾರು ಸುಮ್ಮನೆ ಇರಲಿಲ್ಲಂತೆ. ದಿನ ಇವರು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ಗ್ರಾಮಗಳಿಗೆ, ಅನೇಕ ಸ್ಥಳಗಳಿಗೆ ಇವ್ರು ಏನ್ ಮಾಡ್ತಾ ಇದ್ರು? ಸೇವೆ ಮಾಡ್ತಾ ಇದ್ರು, ಸ್ವಾರ್ಥ ಸಾರ್ತಾ ಇದ್ರು, ಅದ್ಭುತಗಳು ಮಾಡ್ತಾ ಇದ್ರು, ಬಿಡುಗಡೆಗಳು, ಸೂಚಕ ಕಾರ್ಯಗಳು ಈ ರೀತಿಯಾಗಿ ಮಾಡ್ತಾ ಇದ್ರು. ಇದೇ ರೀತಿ ಪೇತ್ರನು ಒಂದು ಜಾಗದಲ್ಲಿ ಅವನು ದೇವರ ಆಲಯಕ್ಕೆ ಹೋಗ್ತಾ ಇದ್ದಾನೆ ಪ್ರಾರ್ಥನೆ ಮಾಡೋದಕ್ಕೆ. ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗುವಾಗ ಆಲಯದ ಬಾಗಿಲಲ್ಲಿ ಸುಮಾರು 3 ಗಂಟೆ ಕಾಲದಲ್ಲಿ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರುವಾಗ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದರ ಭಿಕ್ಷೆ ಬೇಡುವುದಕ್ಕಾಗಿ ಅವನು ದೇವಾಲಯದ
ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಲ್ಲಿ ದಿನಾಲು ಕುತ್ಕೊಂಡಿದ್ದ. ಅಲ್ಲೆಲಿಯ, ಅದು ನಾನು ಹೆಚ್ಚಾಗಿ ವಿವರಿಸಕ್ಕೆ ಹೋಗೋದಿಲ್ಲ, ಇದೆಲ್ಲ ಗೊತ್ತಿರೋ ವಿಷಯ. ಆದರೆ ಅವನು ದೇವಾಲಯದಲ್ಲಿ ಹುಟ್ಟು ಕುಂಟನಾಗಿ ಅವನು ಭಿಕ್ಷೆ ಬೇಡ್ತಾ ಇರ್ತಾನೆ. ಭಿಕ್ಷೆ ಬೇಡ್ತಾ ಇರುವಾಗ ಆ ಪೇತ್ರ ಅಲ್ಲಿ ದೇವರ ಆಲಯದೊಳಗಡೆ ಪ್ರತಿನಿತ್ಯ ಅವ್ರು ಪ್ರಾರ್ಥನೆ ಮಾಡಿ ದೇವರ ಶಕ್ತಿಯನ್ನು ಹೊಂದಿಕೊಂಡು ಅವ್ರು ಹೋಗ್ತಾ ಇರುವಾಗ ಆತನ ಅವರ ಬಳಿಯಲ್ಲಿ ಕೇಳ್ಕೊಳ್ತಾನೆ, ನನಗೇನಾದರೂ ಸಹಾಯ ಮಾಡಿ, ನನಗೇನಾದರೂ ಒಳ್ಳೇದು ಮಾಡಿ ಅಂತ ಹೇಳಿದಾಗ ಪೇತ್ರ ಹೇಳ್ತಾನೆ, ನನ್ನ ಜೀವಿತದಲ್ಲಿ ನಿನಗಾಗಿ ಕೊಡೋದಕ್ಕೆ ನನ್ನ ಹತ್ರ ಬೆಳ್ಳಿ ಬಂಗಾರ ಅಂತೂ ಇಲ್ಲ, ನನಗೆ ನಿನಗಾಗಿ ಕೊಡೋದಕ್ಕೆ ಏನಿಲ್ಲ. ನಾನು ನಂಬಿರುವಂಥ ಯೇಸುವನ್ನು, ಆ ಪವಿತ್ರಾತ್ಮನ ಶಕ್ತಿ ಹೊಂದಿಕೊಂಡಿದ್ದೇನೆ. ಯೇಸು ನಾಮದಲ್ಲಿ ಇವಾಗ ನೀನು ಎದ್ದು ನಾಡೆ ಅಂದಿದ್ದ ತಕ್ಷಣ ಉಂಟು ಕುಂಟನಾಗಿದ್ದ, ಎಷ್ಟೋ ವರ್ಷಗಳಿಂದ ಅವನು ಹುಟ್ಟು ಕುಂಟನಾಗಿದ್ದ. ಆ ಕುಂಟನು ಅವತ್ತು ಎದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಅವನೇನ್ ಮಾಡ್ದ, ಎದ್ದು ನಡೆದಾಡ್ದ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು, ಅನೇಕ ಅಪೊಸ್ತಲರ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಲ್ಲೇ ಪವಿತ್ರಾತ್ಮನ ಶಕ್ತಿ ಹೊಂದಿದ ತಕ್ಷಣನೇ ಎಲ್ಲಾ ಶಿಷ್ಯರು ದೇವರ ಆರಿಸಿಕೊಂಡ ಪ್ರತಿಯೊಂದು ಸೇವಕರು ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಯಾರು ಕೂಡ ಸುಮ್ಮನೆ ಇರಲಿಲ್ಲ, ಎದ್ದು ಅವರು ದೇವರ ಸೇವೆ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಅವರು ಅನೇಕ ಪಟ್ಟಣಗಳಿಗೆ, ಅನೇಕ ಊರುಗಳಿಗೆ, ಸಮಾರ್ಯ ಸೀಮೆಗಳಿಗೆ, ಉದಾಯ ಸೀಮೆಗಳಿಗೆ, ಅನೇಕ ಗಲಿಯಾಲೆ ಸೀಮೆಗೆ, ಪಟ್ಟಣ ಊರುಗಳಿಗೆ ಅವರು ಈ ರೀತಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ರೀತಿಯಾಗಿ ಪೇತ್ರನು, ಯೋಹಾನನು ಒಂದು ಸ್ಥಳದಲ್ಲಿ ಯೇಸುವಿನ ಹೆಸರನ್ನು ಎತ್ತಬಾರ್ದಂತೇಳಿ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ. ಅದೇ ಅಪೊಸ್ತಲರ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಕೆಲವರು ಯೇಸುನ ಅಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋಗ್ತಾರೆ. ಸುವಾರ್ತೆ ಸಾರೋದಕ್ಕೆ ಹೋದಾಗ ಆ ಜಾಗದಲ್ಲಿ ಯೇಸುನ ನಾಮನ ಎತ್ತಬೇಡ, ಯೇಸುನ ಹೆಸರನ್ನ ಎತ್ತಬೇಡ ಅಂತೇಳಿ ಅಲ್ಲಿ ಬೆದರಿಕೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೇ ಬೆದರಿಕೆ ಹಾಕಿದ್ರು ಕೂಡ ಅವ್ರು ಭಯಪಡದೆ ದೇವರ ಸುವಾರ್ತೆಯನ್ನು ಸಾರದು ಬಿಡಲಿಲ್ಲ, ಯೇಸುನ ಹೆಸರನ್ನು ಎತ್ತೋದು ಅವ್ರು ಬಿಡಲಿಲ್ಲ. ಧೈರ್ಯವಾಗಿ, ಯಾವಾಗ ಪವಿತ್ರಾತ್ಮನ ಬಲ ನಮ್ಮೊಳಗಡೆ ಇರುತ್ತೆ, ಪವಿತ್ರಾತ್ಮನ ಶಕ್ತಿ ನಮ್ಮೊಳಗಡೆ ಇರುತ್ತೆ, ಎಷ್ಟೇ ವಿರೋಧ ಮಾತುಗಳು ಬಂದ್ರು, ಯಾರೇ ನಮ್ಮನಿಗೆ ವಿರೋಧವಾಗಿ ಮಾತಾಡಿದ್ರು, ನಮ್ಮನ್ನ ಭಯಪಡಿಸಿದ್ರು, ಇಲ್ಲ ಶತ್ರು ನಮ್ಮನ್ನ ಭಯಪಡಿಸಿದ್ರು, ಅನೇಕ ಸೈತಾನ ನಮ್ಮನ್ನ ಕೆಳಗಡೆ ಹಾಕಕ್ಕೆ ನೋಡಿದ್ರು ಕೂಡ ನಾವು ಸೋತು ಹೋಗೋದಿಲ್ಲ. ಅಲ್ಲಿ ಏನ್ ಮಾಡ್ತೀವಿ, ಧೈರ್ಯವಾಗಿ ಅವ್ರು ಏನ್ ಮಾಡಿದ್ರು, ಅಲ್ಲಿ ಕೂಡ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಅವ್ರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವ್ರು ಯೇಸುನ ಹೆಸರು ಎತ್ತಬೇಡ ಅಂತೇಳಿ ಅಲ್ಲಿ ಅವ್ರು ಅಲ್ಲಿ ಭಯಪಡಿಸಿದ್ರು ಕೂಡ ಅವರು ಭಯಪಡದೆ ಅಲ್ಲಿ ಸಾಯಂಕಾಲದಿಂದ ಮರುದಿನವರೆಗೂ ಅವರಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಪಟ್ಟರು. ಅವ್ರು ಮಾತನಾಡುವಾಗಲೇ ದೇವರು ಅವರಿಗೆ ಕಾವಲಾಗಿದ್ರು. ಅದು ಮಾತ್ರ ಅಲ್ಲ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿದವರು ಎಲ್ಲರೂ ನಂಬಿ ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೀತಂತೆ. ಹಲ್ಲೆಲೂಯಾ. ಯಾವ ಪಟ್ಟಣದಲ್ಲಿ, ಯಾವ ಊರಲ್ಲಿ ಯೇಸುವಿನ ಹೆಸರು ಎತ್ತಬೇಡ ಅಂತ ಹೇಳಿದ್ರು, ಅದೇ ಊರಲ್ಲೇ ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯನ ನಂಬಿ ಅಲ್ಲಿ ಎಷ್ಟು ಜನ ಸಾವಿರ ಸಂಖ್ಯೆ ಹೆಚ್ಚು ಬೆಳೀತು, 5,000 ಸಂಖ್ಯೆ ತನಕ ಬೆಳೀತಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯ ಸಾರುವುದು, ದೇವರ ವಾಕ್ಯ ಹೇಳುವುದು ಎಲ್ಲೂ ಅದು ವ್ಯರ್ಥವಾಗಿ ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಅವ್ರು ಏನು ಮಾಡ್ತಾರೆ, ದೇವ್ರ ವಾಕ್ಯ ಕೇಳ್ತಾ ಕೇಳ್ತಾ ಮೊಂಡ್ರಾಗಿದ್ರು. ಅವರು ದೇವ್ರ ವಾಕ್ಯನ ಕೇಳದೇ ಇರೋರು, ದೇವರ ಮಾತಿಗೆ ಕಿವಿಗೊಡದೇ ಇರೋರು, ಯೇಸುನ ಹೆಸರು ಎತ್ತಬೇಡ ಅಂತ ಹೇಳಿದವರೇ ವಾಕ್ಯವನ್ನು ಆ ರೀತಿಯಾಗಿ ಕಲ್ಲಾದ ಹೃದಯವನ್ನು, ಮಂಡಾದ ಹೃದಯವನ್ನು ದೇವ್ರು ಏನು ಮಾಡಿದ್ರು, ಕರಗಿಸಿ ಅಲ್ಲಿ ಏನಾಯಿತು, ಅಲ್ಲಿ ಅವರು ದೇವ್ರ ವಾಕ್ಯ ಕೇಳೋದು ಮಾತ್ರ ಅಲ್ಲ, ಅನೇಕರು ನಂಬೋದು ಮಾತ್ರ ಅಲ್ಲ, ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಅಲ್ಲಿ ಬೆಳೀತಂತೆ. ಅಲ್ಲಿ ವಾಕ್ಯದಲ್ಲಿ ನೋಡೋದಾದ್ರೆ ಬರೀ ಗಂಡಸರ ಸಂಖ್ಯೆ, ಆದರೆ ಗಂಡಸರು ಮಾತ್ರ ಎಲ್ಲೂ ಇರಲ್ಲ, ಹೆಂಗಸರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಯಾವ ಕೂಟಕ್ಕೆ ಹೋಗ್ಲಿ, ಯಾವ ಮೀಟಿಂಗ್ಸ್ ಹೋಗ್ಲಿ, ಯಾವ ಒಂದು ಸಭೆ ಕೂಟಗಳಿಗೆ ಹೋದ್ರೂ ಹೆಂಗಸರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ದೇವ್ರ ವಾಕ್ಯದಲ್ಲಿ ಗಂಡಸರ ಸಂಖ್ಯೆ 5,000ಕ್ಕಿಂತ ಹೆಚ್ಚು ಬೆಳೀತಂತ ನಾವು ಓದುತ್ತೀವಿ. ಹಂಗೆ ಮಲ್ಟಿಫಿಕೇಶನ್ ಮಾಡಕ್ಕೆ ಹೋದ್ರೆ ಅಲ್ಲಿ ಜಾಸ್ತಿ ಜನನೇ ಇರ್ತಾರೆ. ಹಾಗಾಗಿ ದೇವರ ಮಕ್ಕಳೇ, ಈ ರೀತಿಯಾಗಿ ಅದ್ರ ಕೆಳಗಡೆ ನೋಡೋದಾದ್ರೆ ಮರುದಿನ ಯಹೂದ್ಯರ ಅಧಿಕಾರಿಗಳು, ಹಿರಿಯರು, ಶಾಸ್ತ್ರಿಗಳು ಯೆರೂಸಲೇಮಿನಲ್ಲಿ ಕೂಡಿ ಬಂದರು. ಹಲ್ಲೆಲೂಯಾ. ಅನ್ನನೆಂಬ ಮಹಾಯಾಜಕನು, ಕಾಯಪ್ಪನು, ಯೋಹಾನನು, ಅಲೆಕ್ಸಾಂದ್ರನು, ಮಹಾಯಾಜಕನು, ಸಂಬಂಧಿಗಳು ಎಲ್ಲರೂ ಇದ್ದರು. ಹಲ್ಲೆಲೂಯಾ. ಇವರು ಪೇತ್ರ, ಯೋಹಾನರನ್ನು ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನ ಮಾಡ್ತಾ ಇದ್ದೀರಿ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯ್ತು ಎಂದು ಅವನನ್ನು ಅಲ್ಲಿ ಕೇಳೋದಕ್ಕೆ ವಿಚಾರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ ದೇವರ
ದೇವರ ಮಕ್ಕಳೇ, ಅವ್ರಿಗೆಲ್ಲ ಶಾಕು. ಇದು ಹೇಗೆ ಸಾಧ್ಯ? ಇದು ಹೇಗೆ 5,000 ಜನ ನಂಬೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ? ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೀತಾ ಇದೆ, ಸೂಚಕ ಕಾರ್ಯಗಳು ನಡೀತಾ ಇದೆ ಅಂತೇಳಿ ಅಲ್ಲಿ ಎಲ್ಲ ಜನರು ಬಂದ್ರಂತೆ. ಎಲ್ಲಿ ಪವಿತ್ರಾತ್ಮನ ಶಕ್ತಿ ಇರುತ್ತೋ ಎಲ್ಲ ಅಧಿಕಾರಿಗಳು ಬರ್ತಾರೆ, ಎಲ್ಲ ಶಾಸ್ತ್ರಿಗಳು ಬರ್ತಾರೆ, ಎಲ್ಲ ಮಂತ್ರವಾದಿಗಳು ಎಲ್ಲರ ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಾಲು ಹಾಕಬೇಕು. ದೇವರ ಹೇಳಿ ಕೀರ್ತನೆ ವಾಕ್ಯದಲ್ಲ ಓದಿಕೊಳ್ತೇವೆ, ನಾನು ನಿನಗೆ ಪಟ್ಟಣಗಳನ್ನು, ದೇಶಗಳನ್ನು, ರಾಜ್ಯಗಳನ್ನು ಸ್ವಾಸ್ಥ್ಯವಾಗಿ ಕೊಡುತ್ತೇನೆ, ಅನ್ಯ ಜನರು ನಿಮಗೆ ಅಧೀನವಾಗ್ತಾರಂತ ದೇವರ ವಾಕ್ಯ ಹೇಳುತ್ತೆ. ಪೇತ್ರನು ಯಾವಾಗ ಎದ್ದು ನಿಂತ್ಕೊಂಡು ವಾಕ್ಯ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ನೋ ಅಲ್ಲಿ ಯಾರ್ಯಾರು ಬಂದ್ರು? ಯಹೂದ್ಯರು ಬಂದ್ರು, ಅಧಿಕಾರಿಗಳು ಬಂದ್ರು, ಹಿರಿಯರು ಬಂದ್ರು, ಶಾಸ್ತ್ರಿಗಳು ಬಂದ್ರು, ಯೆರೂಸಲೇಮಿನಲ್ಲಿದ್ದವ್ರು ಎಲ್ಲರೂ ಕೂಡಿ ಬಂದ್ರಂತೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಪವಿತ್ರಾತ್ಮನ ಶಕ್ತಿ ಇವತ್ತು ಕಾದು ಸಭೆಯಲ್ಲಿ ಇಳಿದು ಬರೋದಕ್ಕಾಗಿ ಹೋಗ್ತಾ ಇದೆ. ಪವಿತ್ರಾತ್ಮನ ಬಲ ಇವತ್ತು ಇಲ್ಲಿ ಇಳಿದು ಬರೋದಕ್ಕಾಗಿ ಹೋಗ್ತಾ ಇದೆ. ಇಲ್ಲಿ ಇಳಿದು ಬರೋದು ಮಾತ್ರ ಅಲ್ಲ, ಇವತ್ತು ಅನೇಕ ವಿರೋಧ ಇತ್ತು. ಇಲ್ಲಿ ವಾಕ್ಯ ಹೇಳಬಾರ್ದು, ಸಭೆ ನಡಿಬಾರ್ದು, ಪ್ರಾರ್ಥನೆ ನಡಿಬಾರ್ದು ಅಂತೇಳಿ ಅನೇಕ ವಿರೋಧ ಇತ್ತು. ಎಷ್ಟೇ ವಿರೋಧವಿದ್ರೂ ಇಲ್ಲಿ ವಾಕ್ಯ ಹೇಳ್ತಾ ಹೇಳ್ತಾ ಅನೇಕರು ನಂಬೋದು ಮಾತ್ರ ಅಲ್ಲ, ಇಲ್ಲಿ ಇನ್ನೂ ಅಧಿಕವಾಗಿ 5,000ಕ್ಕಿಂತ ಹೆಚ್ಚು ಇಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಆವಾಗ ಯಾರೆಲ್ಲ ಬಂದ್ರು? ಅನೇಕರು ಈ ಸಭೆಗೆ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಪೊಲಿಟಿಷಿಯನ್ಸ್ ಬರ್ತಾರೆ, ಹಣವಂತರು ಬರ್ತಾರೆ, ದಿಕ್ಕಿಲ್ಲದವರು ಬರ್ತಾರೆ, ಬಡವರನ್ನ ದೇವರು ಕರ್ಕೊಂಡು ಬರ್ತಾರೆ. ಪೇತ್ರ ಎದ್ದು ನಿಂತ್ಕೊಂಡು ವಾಕ್ಯ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಎಲ್ಲರೂ ಬಂದರು. ಅನೇನೆಂಬ ಮಹಾಯಾಜಕನು, ಕಾಯಪ್ಪನು, ಯೋಹಾನನು, ಅಲೆಕ್ಸಾಂದ್ರನು, ಮಹಾಯಾಜಕನಾದ ಸಂಬಂಧಿಗಳು ಎಲ್ಲರೂ ಬಂದ್ರಂತೆ. ಒಂದು ವ್ಯಕ್ತಿ ಒಂದು ಸಭೆಗೆ ಬರೋದು ಮಾತ್ರ ಅಲ್ಲ, ಅವರ ಸಂಬಂಧಿಕರು ಎಲ್ಲರೂ ಬರೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅದು ಮಾತ್ರ ಇವರು ಪೇತ್ರ ಯೋಹಾನರ ನಡುವೆ ನಿಲ್ಲಿಸಿ, ನೀವು ಯಾವ ಶಕ್ತಿಯಿಂದ ಇದನ್ನು ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವ್ರಿಗೆಲ್ಲ ಯಾವ ರೀತಿ ಇದು ನಡೀತಾ ಇದೆ, ಹೇಗೆ ಇದು ನಡೀತಾ ಇದೆ ಅಂತೇಳಿ ಅವ್ರಿಗೆ ಆಶ್ಚರ್ಯನ ಉಂಟು ಮಾಡುವಂಥ ಕಾರ್ಯ ಅವರಲ್ಲಿ ಪ್ರತಾಪವಾಯಿತು. ಹಲ್ಲೆಲೂಯಾ. ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಪವಿತ್ರ ಆತ್ಮ ಭರಿತರಾಗಿ ನಾವು ಇವುಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಪವಿತ್ರ ಆತ್ಮ ಭರಿತರಿಂದ ಜನರಿಗೆ, ಈ ಜನರ ಅಧಿಕಾರಿಗಳಿಗೆ, ಹಿರಿಯರಿಗೆ, ಒಬ್ಬ ಅಂಗವಿಹೀನನಿಗೆ ಆದ ಉಪಕಾರ, ಪ್ರತಿಯೊಂದು ಅದ್ಭುತಗಳು, ಬಿಡುಗಡೆಗಳು, ಸೂಚಕ ಕಾರ್ಯಗಳು ಇದೆಲ್ಲವೂ ಪವಿತ್ರ ಆತ್ಮನ ಬಲದಿಂದ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಅದೇ ಅಪೊಸ್ತಲರು ಬರೆದ ಪತ್ರಿಕೆ 6:2 ಓದಿಕೊಳ್ಳೋಣ. 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿಯಕ್ಕ. ಸಹೋದರರೇ, ಸಭಾ ಪವಿತ್ರರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪತ್ತರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗೆ ನೋಡಿ ಆರಿಸಿಕೊಂಡಿರಿ. ಅವರು ಈ ಕೆಲವರನ್ನು ಕೆಲಸದ ಮೇಲೆ ನೇಮಿಸಿರುವರು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರಬೇಕು ಎಂದು ಹೇಳಿದರು. ಹಲ್ಲೆಲೂಯಾ. ಇದು ಯಾಕೆ ದೇವರಾತ್ಮ ನನ್ನೊಟ್ಟಿಗೆ ಮಾತಾಡಿದಂದರೆ, ಸಭೆಯಲ್ಲಿ ಕೆಲವು ಸಭೆಗಳಲ್ಲಿ ಲೌಕಿಕ ಕಾರ್ಯಗಳು ಯಾವ ರೀತಿ ಬಂತು ಅಂದರೆ, ಇಲ್ಲಿ ಕೂಡ ಅಪೊಸ್ತಲರ ಕಾಲದಲ್ಲಿ ಕೂಡ ಒಂದು ಲೌಕಿಕ ಸಭೆಯಲ್ಲಿ ಇಲ್ಲಿ ಅಪೊಸ್ತಲರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಇವರು ಕೂಡ ಏನು ಮಾಡಬೇಕು, ಈ ಸಭೆಯಲ್ಲಿ ಲೌಕಿಕವಾದ ಕಾರ್ಯಗಳು ಬಂದಿದೆ, ಇದನ್ನು ಈಗ ತೆಗೆದುಕೊಂಡು ಹೋಗೋದಲ್ಲ, ಇದಕ್ಕೊಂದು ತೀರ್ಮಾನಕ್ಕೆ ಬರಬೇಕು, ಇದೊಂದು ನಿರ್ಬಂಧಕ್ಕೆ ಬರಬೇಕಂತೇಳಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸಭೆಯಲ್ಲಿರುವಂಥ ಹಿರಿಯರು, ಬೋಧಕರು, ಸಭೆಯಲ್ಲಿರುವಂಥ ಪಾಸ್ಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಪ್ರತಿ ವಾರ ಬರೋರಿಗೆ ಊಟ ಕೊಡೋದು, ಊಟ ಬಡಿಸೋದು, ಈ ತಿನ್ನೋದು, ಕುಡಿಯೋದು, ಉಪಚಾರ ಮಾಡೋದು, ಈ ರೀತಿನೇ ಮಾಡ್ತಾಯಿದ್ರು. ಅಲ್ಲಿ ಏನಾಯ್ತಂದರೆ, ಹೌದು ಎಲ್ಲರಿಗೂ ಸಿಗ್ತಾ ಇದೆ, ಆದರೆ ಇಲ್ಲಿ ಬರುವಂಥ ವಿಧವೆಯರಿಗೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ವಿವಾದಗಳು ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ, ಗುಣಗುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಮಯದಲ್ಲಿ ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯರನ್ನ ಕೂಡಿಸ್ತಾರಲ್ಲಿ, ಒಂದು ಸಭೆಯಲ್ಲಿ ಕೂಡಿ ಬಂದು ಒಂದು ಲೀಡರ್ಸ್ ಮೀಟಿಂಗ್ ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಪ್ರಾರಂಭವಾದ್ಮೇಲೆ ನಾವು ದೇವರ ವಾಕ್ಯ ಉಪದೇಶವನ್ನು ಬಿಟ್ಟು ಉಪಚಾರ ಮಾಡ್ತಿರುವುದನ್ನು ತಕ್ಕದಲ್ಲ. ದೇವರ ವಾಕ್ಯ ಉಪದೇಶಕ್ಕಷ್ಟೇ ನಾವು ಕಿವಿ ಕೊಡಬೇಕು. ಉಪಚಾರ ಮಾಡೋದಾಗ್ಲಿ, ಗುಣಗುಟ್ಟೋದಾಗ್ಲಿ, ನಮಗೆ ಆಹಾರ ಇಲ್ಲ, ನಮಗೆ ತಿನ್ನೋದಕ್ಕಿಲ್ಲ, ಈ ಸಭೆ ನಮಗೇನು ಸಿಗ್ತಲ್ಲ ಅಂತ ಹೇಳೋದಲ್ಲ, ದೇವರ ವಾಕ್ಯ ಉಪದೇಶಕ್ಕೆ ಮಾತ್ರನೇ ನಾವು ಕಿವಿ ಕೊಡ್ಬೇಕಂತೇಳಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅವರು ಮಾತಾಡ್ಕೊಳ್ತಾ ಇದ್ದಾರೆ.
ಮಾತಾಡಿ ಅಲ್ಲಿ ಆ ಸಭೆನ ಒಂದು ನಿಯಮಕ್ಕೆ ತೆಗೆದುಕೊಂಡು ಬರ್ತಾರೆ, ಆ ಸಭೆನ ಒಂದು ಉಪಚಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಏನಂತ ದೇವ್ರ ಮಕ್ಕಳೇ ನೋಡಿ, ಆದುದರಿಂದ ಸಹೋದರರೇ, ಸಂಭವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಭರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಹಾಲೆಲೂಯ. ದೇವರ ಮಕ್ಕಳೇ, ಇವತ್ತು ಅನೇಕ ಸಭೆಗಳಲ್ಲಿ ನಾವೇನು ಮಾಡ್ತೀವಿ, ಯಾರನ್ನಂದ್ರೆ ಅವ್ರನ್ನ ನಾವು ಆರಿಸಿಕೊಳ್ಳೋದಲ್ಲ. ಅಭಿಷೇಕ ಇಲ್ಲದವ್ರನ್ನ, ಪ್ರಾರ್ಥನೆ ಮಾಡಕ್ಕೆ ಬರ್ದಿರೋನ, ಪರಿಶುದ್ಧತೆ ಇಲ್ಲದವ್ರನ್ನ ನಾವು ಸಭೆಗಳಲ್ಲಿ ನೇಮಿಸಬಾರ್ದು. ನಾವು ಮೊದಲು ಇದನ್ನೆಲ್ಲ ವಾಕ್ಯ ಉಪದೇಶಕ್ಕೆ ಕಿವಿಗೊಟ್ಟು ನಮ್ಮ ಈ ಒಂದು 7 ಮಂದಿ ಯಾರ್ಯಾರನ್ನ ಆರಿಸ್ಕೊಳ್ಬೇಕು, ಪವಿತ್ರಾತ್ಮ ಭರಿತರನ್ನ, ಜ್ಞಾನ ಸಂಪನ್ನ, ಮತ್ತು ವಾಕ್ಯ ಉಪದೇಶವನ್ನು ಕೈಗೊಂಡು ನಡೆಯುವವರನ್ನ ನಾವು ಇಲ್ಲಿ 7 ಮಂದಿ ನಿಮ್ಮ ಒಳಗಿಂದ ನೋಡಿ ಆರಿಸಿಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಇಲ್ಲಿ ಕೂಡ ನಮ್ಮ ಒಂದು ಸಭೆಯಲ್ಲಿ 7 ಮಂದಿ ಅನ್ನ ದೇವರು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಸೇವಕರು ಹೇಳಿದ ರೀತಿಯಲ್ಲಿ ಈ ಭಾನುವಾರ ಒಂದು ಅಭಿಷೇಕ ಬರೋದಕ್ಕಾಗಿ ಹೋಗ್ತಾ ಇದೆ ಅಂತ ದೇವ್ರ ವಾಕ್ಯ ಅವ್ರು ಹೇಳಿದ್ರು. ಅದಕ್ಕಿಂತ ಮುಂಚೆ ನಿನ್ನೆ ನನ್ನೊಟ್ಟಿಗೆ ದೇವರ ಆತ್ಮ ಮಾತಾಡಿದ್ರು. ಇಲ್ಲಿಂದ ಕೆಲವು 7 ಮಂದಿನ ನಾನು ಮೊದಲು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ. 7 ಮಂದಿ ಎದ್ದ ತಕ್ಷಣ ಅಲ್ಲಿ ಏನಾಗುತ್ತೆ, ಅವ್ರು ಏನಾಗಿರ್ತಾರೆ, ಜ್ಞಾನ ಸಂಪನ್ನರಾಗಿರ್ಬೇಕು, ಪವಿತ್ರಾತ್ಮ ಭರಿತರಾಗಿರ್ಬೇಕು, ವಾಕ್ಯ ಉಪದೇಶಕ್ಕೆ ಒಳಪಟ್ಟವರಾಗಿರ್ಬೇಕು. ಈ ರೀತಿ ಅವ್ರನ್ನ ಆವರಿಸಿಕೊಂಡು ಅವರನ್ನ ಈ ಕೆಲಸಕ್ಕೆ ಮೇಲೆ ಅವ್ರನ್ನ ಆ ಕೆಲಸದಲ್ಲಿ ನೇಮಿಸ್ರಿ. ಅಲ್ಲೆಲಿಯ ಸಭೆಗಳಲ್ಲಿ ನಾವು ಮಾಡಬೇಕಾಗಿರೋ ಕಾರ್ಯ ನಾವು ಅವ್ರನ್ನ ನೇಮಿಸಬೇಕು. ಎಲ್ಲ ಕೆಲಸ ನಾನು ನನ್ನ ಹಸ್ಬೆಂಡು ಮಾಡೋದಕ್ಕಾಗೋದಿಲ್ಲ. ಒಂದು ಸಭೆ ಅಂದಮೇಲೆ ಇಲ್ಲಿ ಬಿಡುಗಡೆ ಹೊಂದ್ಕೊಳ್ತಾ ಇದ್ರೆ, ಅದ್ಭುತ ಹೊಂದ್ಕೊಳ್ತಾ ಇದ್ರೆ, ಪ್ರತಿಯೊಂದು ಕೂಡ ಒಂದೊಂದು ಜವಾಬ್ದಾರಿಗಳನ್ನ ದೇವರು ಕೆಲವರಿಗೆ ನೇಮಕ ಮಾಡಿಕೊಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೇನಾಗಿರ್ಬೇಕು, ಸಿದ್ಧರಾಗಿರ್ಬೇಕು, ಅಭಿಷೇಕನ ಹೊಂದ್ಕೊಳ್ಳುವಂತಾಗಿರ್ಬೇಕು. ಯೇಸು ಸ್ವಾಮಿ ಬಂದು ನಿಮ್ಮ ಮೇಲೆ ಪವಿತ್ರಾತ್ಮ ಒಂದು ಶಕ್ತಿ ಬರೋದಕ್ಕಾಗಿ ಹೋಗ್ತಾ ಇದೆ ಅಂದರೆ ಅವರು ರೆಡಿಯಾಗಿದ್ರು, ಸಿದ್ಧವಾಗಿದ್ರು. ಯೇಸು ಸ್ವಾಮಿ ಹೋಗಾಯ್ತು, ಇನ್ಮೇಲೆ ನಾವು ಕೆಲಸ ಮಾಡ್ಬೇಕಂತೇಳಿ ಅವರು ದಾಹ ಉಳ್ಳವರಾಗಿದ್ರು. ಆವಾಗಲೇ ಅವ್ರ ಮೇಲೆ ಆ ಪವಿತ್ರಾತ್ಮ ಶಕ್ತಿ ಬರೋದಕ್ಕೆ ಪ್ರಾರಂಭವಾಯಿತು. ಈ ರೀತಿ ಯಾವಾಗ ಪವಿತ್ರಾತ್ಮ ಶಕ್ತಿ ಬರ್ತದೋ ಆವಾಗ ಅನೇಕರು ಊರುಗಳು, ಪಟ್ಟಣಗಳು, ದೇಶಗಳು, ಅಪೊಸ್ತಲರು, ಬೋಧಕರು, ಸ್ವಾರ್ಥಿಕರು, ಉಪದೇಶಕರು, ಪ್ರಾರ್ಥನೆ ಮಾಡೋರ ದೇವರು ಎಬ್ಬಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಎಬ್ಬಿಸೋದು ಮಾತ್ರ ಅಲ್ಲ, ಅವರು ಎದ್ದೇಳೋದು ಮಾತ್ರ ಅಲ್ಲ, ಅನೇಕರನ್ನ ಅವರು ಟ್ರೈನ್ ಮಾಡ್ತಾ ಇದ್ರು, ಅನೇಕರನ್ನ ಎಬ್ಬಿಸ್ತಾ ಇದ್ರು. ಇದು ಇಲ್ಲೇ ಮಾಡ್ತಾ ಇರೋದು, ಇಲ್ಲಿ ಕೂಡ ಇದೇ ಕೆಲಸ ಅವ್ರು ಮಾಡ್ತಾ ಇರೋದು. ಅವ್ರು ಏನು ಮಾಡಿದ್ರು, ಇಲ್ಲಿ ಊಟ ಇಲ್ಲ, ನೀರಿಲ್ಲ ಅಂತೇಳಿ, ವಿಧವೆಯರಿಗೆ ಆಹಾರ ಇಲ್ಲ ಅಂತೇಳಿ ಹೇಳೋದೆಲ್ಲ ವಾಕ್ಯೋಪದೇಶಕ್ಕೆ ಒಳಪಟ್ಟು 7 ಮಂದಿನಲ್ಲಿ ನಾವು ನೇಮಿಸ್ಬೇಕಂತೇಳಿ ಅಲ್ಲಿ ಆರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶನ ಮಾಡೋದ್ರಲ್ಲಿ ನಿರಂತರಾಗಿರೋಣ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಹೇಗಾದ್ರೂ ಹೋಗ್ಲಿ, ನಾವು ದೇವರ ಕೆಲಸ ಮಾಡೋಣ. ಅನುಕೂಲದಲ್ಲಿ ಅನಾನುಕೂಲದಲ್ಲಿ ಅವರಿಲ್ಲ ಇವರಿಲ್ಲ ಅಂತ ನೆಪ ಹೇಳೋದು ಬಿಟ್ಟು ಯಾರು ಏನಾದರೂ ಮಾಡಲಿ, ನಾವು ದೇವರು ವಾಕ್ಯೋಪದೇಶ ಮಾಡೋಣ ಅಂತೇಳಿ ಅವ್ರು ಏನಾಗಿದ್ರು, ನಿರಂತರಾಗಿದ್ರು. ಇದೇ ರೀತಿಯಾಗಿ ಅವ್ರು ಮಾಡುವಾಗ ದೇವರ ಮಕ್ಕಳೇ, 5ನೇ ವಾಕ್ಯದಲ್ಲಿ ನೋಡುವಾಗ 5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಈ ಮಾತುಗಳನ್ನು ಸರ್ವಮಂಡಲದಲ್ಲಿ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತರನ್ನು ನಂಬಿಕೆಯಿಂದ ತುಂಬಿದವರಾಗಿ ಆಗ ಸೇಫಾನನನ್ನು ಫಿಲಿಪ್ಪ, ಪ್ರಕೋರ, ನಿಕೋರ, ಪರ್ಮೇನಾ. ಓಕೆ, ನಾನು ಓದ್ಕೊಳ್ತೀನಿ. ಇಲ್ಲಿ ದೇವರು 7 ಮಂದಿನ ಆರಿಸ್ಕೋಬೇಕು ಅಂದಿದ ತಕ್ಷಣ ಇಲ್ಲಿ ಅವ್ರು ಆರಿಸ್ಕೊಳ್ತಾ ಇದ್ದಾರೆ. ಯಾರ್ಯಾರನ್ನ? ಸರ್ವ ಮಂಡಳಿಯಲ್ಲಿ ಇದು ಒಳ್ಳೇದಂತ ಅವ್ರಿಗೆ ತೋಚುತ್ತೆ. ಒಂದು ಪಾಸ್ಟರ್ಸ್ ಮೀಟಿಂಗಲ್ಲಿ, ಒಂದು ಲೀಡರ್ಸ್ ಮೀಟಿಂಗ್, ನೆಕ್ಸ್ಟ್ ದಿವಸಗಳಲ್ಲಿ ನಮ್ಮ ಸಭೆ ಹೀಗೆ ಇರೋದಿಲ್ಲ. ಕವಿತಾ ಸಿಸ್ಟರ್ ನಿದ್ದೆ ಮಾಡಬಾರ್ದು, ವಾಕ್ಯ ಕೇಳಬೇಕು. ಸಭೆಗಳಲ್ಲಿ ಈ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಒಂದು ಲೀಡರ್ಸ್ ಮೀಟಿಂಗ್ ನಡೆಯೋಕೆ ಹೋಗುತ್ತೆ, ಯೂತ್ ಮೀಟಿಂಗ್ ನಡೆಯೋಕೆ ಹೋಗುತ್ತೆ. ಅನೇಕ ನೆಕ್ಸ್ಟ್ ಇರೋದಲ್ಲ, ನೆಕ್ಸ್ಟ್ ಮಂಡಲಕ್ಕೆ ಹೋಗ್ಬೇಕಂತ ದೇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, 7 ಮಂದಿನ ಆರಿಸ್ಕೊಳ್ತಾ ಇದ್ದಾರೆ. ಯಾರ್ಯಾರು? ಸ್ಟೇಫನನು, ಫಿಲಿಪ, ಪ್ರಕೋರ, ನಿಕನೋರ, ತಿಮೋನ, ಫೆರ್ಮನ, ಯಹುದ, ಮತವಲಬಿಯಾದ ಅತಿಯೋಕ್ಯ, ನಿಕೋಲ್ಯ ಎಂಬವ್ರನ್ನ ಆರಿಸ್ಕೊಳ್ತಾರೆ. ಯಾವಾಗ ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿ ಅಪೊಸ್ತಲರ ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಕ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ನೋಡಿ ದೇವರ ಮಕ್ಕಳೇ, 7 ಮಂದಿನ ಅವರು ಆರಿಸಿಕೊಂಡು ಅಪೊಸ್ತಲರು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಅಪೊಸ್ತಲರ ಮಧ್ಯದಲ್ಲಿ ನಿಲ್ಲಿಸಿ ಅವ್ರನ್ನ ಅಭಿಷೇಕ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರಪ್ಪ ನನಗೆ ಹೇಳಿದ್ದು, ಈ ಸಭೆ ಸೇವಕರಿಗೆ ಮುಂದಿನ ದಿವಸಗಳಲ್ಲಿ ಒಂದು ಅಪೊಸ್ತಲ ಅನಾಯಿಂಟಿಂಗ್ ನಾನು ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಈಗ ಇರೋದೆಲ್ಲ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಚೇಂಜ್ ನಾನು ಅವ್ರನ್ನ ತೆಗೆದುಕೊಂಡು ಹೋಗೋದಕ್ಕಾಗಿ ಹೋಗ್ತಾ ಇದ್ದೀನಿ. ಇವತ್ತು ಅವ್ರು ಪಾಸ್ಟರ್ ಆಗಿದ್ದಾರೆ, ಪ್ರೊಪಟಿಕಲ್ ಇದೆ, ಒಂದು ಹೀಲಿಂಗ್ ಮಿನಿಸ್ಟ್ರಿ ಇದೆ. ನಾನು ಅವ್ರ ಹತ್ರ ಕೂಡ ಹೇಳಿಲ್ಲ, ದೇವರಪ್ಪ ನನ್ನೊಳಗೆ ನಿನ್ನೆನೇ ಹೇಳಿದ್ರು, ದೇವರೇ ನೆಕ್ಸ್ಟ್ ದಿವಸಗಳಲ್ಲಿ ಅವ್ರನ್ನೊಂದು ಅಪೊಸ್ತಲಿಂಗ್ ಅನಾಯಿಂಟಿಂಗ್ ಕಡೆ ಅವ್ರನ್ನ ದೇವರು ತೆಗೆದುಕೊಂಡು ಹೋಗೋದಕ್ಕಾಗಿ ಹೋಗ್ತಾ ಇದ್ದಾರೆ. ಒಂದು ಇಂಪಾರ್ಟೇಷನ್ ನಡೆಯೋದಕ್ಕೆ ಹೋಗುತ್ತೆ, ದೇವರೊಂದು ಹಸ್ತಾರ್ಪಣೆ ಮಾಡೋದಕ್ಕಾಗಿ ಹೋಗ್ತಾರೆ. ಅವ್ರ ಮೇಲೆ ಒಂದು ಅಭಿಷೇಕ ಇಳಿಯಕ್ಕೆ ಹೋಗುತ್ತೆ 7 ದಿವಸದಲ್ಲಿ ಅಂತೇಳಿ ದೇವರಪ್ಪ ನನ್ನೊಟ್ಟಿಗೆ ಮಾತಾಡಿದ್ರು. ಅವರಿಗೆ ಅಪೊಸ್ತಲ ಅನಾಯಿಂಟಿಂಗ್ ಆದ ಮೇಲೆ ಇಲ್ಲಿ 7 ಜನನ ದೇವರು ಅವ್ರು ಎಬ್ಬಿಸಕ್ಕೆ ಹೋಗ್ತಾರೆ. 7 ಜನನ ಎಬ್ಬಿಸಿ
7 ಜನರ ಮೇಲೆ ಅಭಿಷೇಕ ಮಾಡಿ ಅವ್ರನ್ನ ರಿಲೀಸ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅಲ್ಲೆಲಿಯ ಹೀಗೆ ಮಾಡಿದಾಗ ಮಾತ್ರನೇ ಅಲ್ಲೇನಾಯ್ತು, ದೇವರ ವಾಕ್ಯ ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ ಬಹಳ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾದರು. ಹಾಲೆಲುಯ, ಹಾಲೆಲುಯ. ನೋಡಿ ದೇವರ ಮಕ್ಕಳೇ, ಈಗ ಮಾಡಿದಾಗ ಏನಾಗುತ್ತೆ, ಈ ಸಭೆಯಿಂದ ದೇವರ ವಾಕ್ಯ ಹೆಚ್ಚುತ್ತೆ. ಹಾಲೆಲುಯ. ಈ ಸಭೆ ಲೋಕವೆಲ್ಲ ದೇವರ ವಾಕ್ಯ ಲೋಕವೆಲ್ಲ ಕೇಳತಕ್ಕಂತೆ, ಲೋಕವೆಲ್ಲ ಅಪ್ಪಿಕೊಳ್ಳತಕ್ಕಂತೆ ಹೆಚ್ಚುತ್ತಾ. ಅನೇಕರು ಅನ್ಕೊಳ್ತಾರೆ, ಅಯ್ಯೋ ನಡೆಯಲ್ಲ ಆಗುತ್ತೋ ಇಲ್ಲ. ದೇವರು ವಾಗ್ದಾನ ಮಾಡಿದ ದೇವರು ಆತ ನಂಬಿಗಸ್ತನು. ಅನೇಕ 4 ದಿಕ್ಕುಗಳಿಂದ ಅನೇಕ ಜನರು ಬರ್ತಾರೆ. ಯಾವ ರೀತಿ ಪೇತ್ರನು ಸಮುದ್ರಕ್ಕೆ ಬಲೆ ಹಾಕಿದಾಗ ರಾಶಿಯಾಗಿ ಮೀನುಗಳು ಬಂದ್ರು, ಆ ರೀತಿ ಆತ್ಮಗಳು ಬರ್ತಾರಂತೆ ದೇವರು ವಾಗ್ದಾನ ಮಾಡಿದ್ದಾರೆ. ಅದು ಬಂದೇ ಬರ್ತಾರೆ. ಆದ್ರೆ ದೇವರು ಕೆಲವು ಪ್ರಿಪರೇಷನ್ ಕಡೆ ನಮ್ಮನ್ನು ನಡೆಸ್ತಾ ಇದ್ರೆ, ಕೆಲವು ಅಭಿಷೇಕನ ದೇವರು ಇಲ್ಲಿಂದ ಎಬ್ಬಿಸ್ಬೇಕು, ಕೆಲವು ಅಪೋಲೋಸ್ತನ ದೇವರು ಎಬ್ಬಿಸ್ಬೇಕು. ಆ ಒಂದು ಅಭಿಷೇಕ ಈ 7ನೇ ದಿವಸ ಈ ಭಾನುವಾರ ನಡೆದಕ್ಕಾಗಿ ಹೋಗ್ತಾ ಇದೆ. ಯಾರು ಇದನ್ನ ಮಿಸ್ ಮಾಡ್ಕೊಳ್ಳದೆ ಅಭಿಷೇಕಕ್ಕಾಗಿ ನೀವು ಸಿದ್ಧರಾಗಿ ಬನ್ನಿ. ಯಾವಾಗ ಈ ರೀತಿ ನಾವು ಇವ್ರ ಮೇಲೆ ಒಂದು ಅಪೋಲೋಸ್ತ ಅನಾಯಿಂಟಿಂಗ್ ಒಂದು ಹಸ್ತಾರ್ಪಣೆ ಆಗಿದ ತಕ್ಷಣ ಲೋಕ ಕೇಳಿಲ್ಲ ಅಂದ್ರೂ ಪರಲೋಕದಲ್ಲಿ ಆಲ್ರೆಡಿ ಅವ್ರನ್ನ ನಿರ್ಣಯ ಮಾಡಾಯ್ತು. ಈ ಲೋಕದಲ್ಲಿ ಯಾರು ಗುರುತಿಸದೆ ಇಲ್ದೇ ಇರ್ಬೋದು, ಅನೇಕ ಸೇವಕರು ಗುರುತಿಸ್ತಾ ಇಲ್ದೇ ಇರ್ಬೋದು. ಆದ್ರೆ ಪರಲೋಕದಲ್ಲಿ ದೇವರು ಆಲ್ರೆಡಿ ಅದನ್ನ ಹಸ್ತಾರ್ಪಣೆ ಮಾಡಿ ಅವ್ರ ಮೇಲೆ ಅಭಿಷೇಕ ಹಾಕಾಯ್ತು. ಆದ್ರೆ ಒಂದು ದಿನ ಲೋಕ ಕಾಣತಕ್ಕಂತೆ, ಲೋಕ ಜನ ನೋಡತಕ್ಕಂತೆ, ಈ ಸಭೆ ಜನ ಕಾಣತಕ್ಕಂತೆ, ಅದನ್ನು ನೋಡಿ ಜನ ಆ ವಾಕ್ಯ ಪ್ರಸಿದ್ಧವಾಗತಕ್ಕಂತೆ, ಪ್ರಬಲವಾಗತಕ್ಕಂತೆ. ಯಾರು? ದೇವರ ವಾಕ್ಯ ಪ್ರಸಿದ್ಧವಾಗೋದು ನಾವು ನೀವಲ್ಲ. ದೇವರ ವಾಕ್ಯ ಪ್ರಸಿದ್ಧವಾಗಿ ನಮ್ಮ ಮೂಲಕ ದೇವರು ನಮ್ಮ ಮಹಿಮೆ ಹೊಂದೋದಕ್ಕಾಗಿ ಹೋಗುತ್ತೆ. ಇವತ್ತು ದೇವರ ಮಕ್ಕಳೇ, ಪವಿತ್ರಾತ್ಮನ ಒಂದು ಶಕ್ತಿ ನಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತದೆ. ಬಂದ ತಕ್ಷಣ ಉದಾಯ ಸಮಾರ್ಯ ಸೀಮೆಗಳಲ್ಲಿ ಲೋಕ ಕಟ್ಟ ಕಡೆಯವರೆಗೆ ಹೋಗಿ ನಾವೇನಾಗ್ತೀರಿ, ದೇವರಿಗೆ ಸಾಕ್ಷಿಗಳಾಗಿ ನಿಲ್ತೀರಿ. ಅಲ್ಲಿ ಅದೇ ರೀತಿ ದೇವರ ಮಕ್ಕಳೇ, ಈ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯವನ್ನು ಕೊಟ್ಟಂಥ ದೇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಹಸ್ತದಲ್ಲಿ ನಾವು ಸಮರ್ಪಿಸೋಣ. ದೇವರ ಕರೆಗಳು ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವರು ಮಾತಾಡಿದ ಒಂದೊಂದು ವಾಕ್ಯದ ನಿಮಿತ್ತ ಅನೇಕ ಕಾರ್ಯಗಳನ್ನು ದೇವರು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ, ಅನೇಕ ಉದ್ದೇಶಗಳು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಈ ಲೋಕದಲ್ಲಿ ಯಾಚಕರು ಸೇವಕ ನಮ್ಮನ್ನು ಅಭಿಷೇಕ ಮಾಡದೇ ಇರ್ಬೋದು, ಪರಲೋಕದಲ್ಲಿ ಒಂದು ಎಣ್ಣೆ ತೈಲದಿಂದ ದೇವರು ನಮ್ಮನ್ನು ಅಭಿಷೇಕ ಮಾಡಿ ಸುರಿಸ್ತಾ ಇದ್ದಾರೆ. ದಾವೀದನನ್ನು ಅಭಿಷೇಕ ಮಾಡುವಾಗ ಯಾರು ನೋಡಲಿಲ್ಲ ದೇವರ ಮಕ್ಕಳೇ, ಅವನಿಗೆ ಮರ್ಯಾದ ಒಂದು ಅಭಿಷೇಕ. ಅದೇ ರೀತಿ ಆಮೇಲೆ ಎಲ್ಲರ ಮುಂದೆ ಕಾಣತಕ್ಕಂಥ ಒಂದು ಅಭಿಷೇಕ ಆಯಿತು. ಪೌಲನಿಗೆ ಎನ್ಕೌಂಟರ್ ಆಗುವಾಗ ಯಾರು ಆ ಎನ್ಕೌಂಟರ್ ನೋಡಲಿಲ್ಲ ದೇವರ ಮಕ್ಕಳೇ. ಅವನ ಮೇಲೆ ಒಂದು ಅಪೊಸ್ತಲನ ಅಭಿಷೇಕ ಪರಲೋಕದಿಂದ ಇಳಿದು ಬಂದು ದೇವರನ್ನು ಅಭಿಷೇಕ ಮಾಡಿದ ರೀತಿಯಲ್ಲಿ ಇವತ್ತು ದೇವರ ಮಕ್ಕಳೇ ಒಬ್ಬೊಬ್ಬರ ಮೇಲೆ ಬಲವಾದ ಅಭಿಷೇಕ ಇಳಿಯೋದಕ್ಕಾಗಿ ಹೋಗ್ತಾ ಇದೆ. ದೇವರ ಶಕ್ತಿ ಇಳಿಯೋದಕ್ಕಾಗಿ ಹೋಗ್ತಾ ಇದೆ. ನಿಮ್ಮನ್ನ ನೀವು ಸುಮ್ಮನೆ ಕುಳಿತುಕೊಳ್ಳದಂತೆ ಅನ್ಯ ಭಾಷೆಗಳಲ್ಲಿ ಕೆಲವು ಸಮಯ ಪ್ರಾರ್ಥನೆ ಮಾಡ್ರಿ. ಇವತ್ತು ಬಲವಾದ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ನೀವು ಆಲಸ್ಯವಾಗಿ ಕುಳಿತುಕೊಳ್ಳದಂತೆ ನಿಮ್ಮ ಕೈಯಲ್ಲಿ ಸಾಧ್ಯವಾದ ಚಪಾಳೆಗಳನ್ನು ಹೊಡೆಯುತ್ತಾ ಶಬ್ದ ತೆಗೆದು ಪವಿತ್ರಾತ್ಮನ ಶಕ್ತಿ ನನ್ನ ಮೇಲೆ ಇಳಿಯಲಿ, ಪವಿತ್ರಾತ್ಮನ ಬಲ ನನ್ನ ಮೇಲೆ ಇಳಿಯಲಿ, ಪವಿತ್ರಾತ್ಮನ ಬೆಂಕಿ ನನ್ನ ಮೇಲೆ ಇಳಿಯಲಿ. ಅಪ್ಪ, ಉದಾಯ ಸಮಾರ್ಯ ಸೀಮೆಗಳಲ್ಲಿ ಹರಿಕೊಳ್ಳತಕ್ಕಂತೆ, ಅನೇಕರಿಗೆ ಸಾಕ್ಷಿ ಆಗತಕ್ಕಂತೆ, ಅನೇಕರಿಗೆ ಬೆಳಕಾಗತಕ್ಕಂತೆ ಬಲವಾದ ಅಭಿಷೇಕ ನನ್ನ ಮೇಲೆ ಬರಲಿ ಅಂತೇಳಿ ಒಂದು ವೈರಾಗ್ಯದಿಂದ ಆತ್ಮಭಾರದಿಂದ ಪ್ರಾರ್ಥನೆ ಮಾಡ್ರಿ. ಉಡಬಲ ಶಾಂದಲ ಬಲ ರೇಖೆ ದೆನ ಮನ ಉಡಬಲ ಶಾದಲ ಬಲ. ಯಾವಾಗ ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಬರುತ್ತೋ ಉಡಾತಾರ ಬಾ ತುರ ಬಾಲ ಶಾತಾರ ಬಲ ಉರಾತಾರ ಬಾ ಪರಲೋಕ ತೆರೀತಾ ಇದೆ. ಪರಲೋಕ ತೆರೆದು ಅಂತರಿಕ್ಷ ಮಂಡಲದಲ್ಲಿ ಯುದ್ಧ ನಡೀತಾ ಇದೆ. ಓಡಾತಾರಬಲ ಶಾತಾರಬಲ ಓ ರಬ ತುರಬಲ. ಪುಸ್ತಕ ತೆರೀತಾ ಇದೆ. ಪುಸ್ತಕ ತೆರೆದು ದೇವರು ಪರಲೋಕದಿಂದ ಕೆಳಗಡೆ ಆಗ್ತಾ ಇದ್ದಾರೆ. ಒಂದು ಪಾರಿವಾಳ ರೀತಿಯಲ್ಲಿ, ಒಂದು ಪಾರಿವಾಳ ರೀತಿಯಲ್ಲಿ, ಒಂದು ಪಾರಿವಾಳ ರೀತಿಯಲ್ಲಿ ನಿಮ್ಮ ತಲೆ ಮೇಲೆ ಕುಳಿತುಕೊಂಡು ಒಂದು ಅಭಿಷೇಕ ಇಳಿತಾ ಇದೆ. ಉಡಬಲ ಶಾಂದಲ ಬಲ. ಯಹೂದ ಕುಲದ ಸಿಂಹ, ಯಹೂದ ಕುಲದ ಸಿಂಹವಾಗಿ ಅನೇಕ ಶಕ್ತಿಗಳನ್ನು ಜಯಿಸತಕ್ಕಂತೆ, ಅನೇಕ ವೈರಿಗಳನ್ನು ಜಯಿಸತಕ್ಕಂತೆ, ಅನೇಕ ಕೋಟೆ ಕತ್ತಲುಗಳನ್ನು ಕೆಡವತಕ್ಕಂತೆ ಬಲವಾದ ಅಭಿಷೇಕ ಇಳಿತಾ ಇದೆ. ಅಭಿಷೇಕ ಇಳಿತಾ ಇದೆ. ಊಟಾತ ರಬ ರಬ ತೀರಬ ತೂರ ಬಲ ಉರಿತ ರಕ ತೋರ ಬ ತೀರ ಬಾಬಾ ಉರಿ ಬಾಬಾ ಬಾಬಾ ಶಾದಲ ಬಲ ಓ ರಬ ತೋರ ಬಲ. ಹತ್ತಿನ ರೀತಿಯಲ್ಲಿ ಆರತಕ್ಕಂತೆ ಉನ್ನತ ಮಟ್ಟಕ್ಕೆ ಆರತಕ್ಕಂತೆ ಕಾದು ಸಭೆ ಆಡ್ತಾ ಇದೆ. ಇಲ್ಲಿ ಬರುವ ಜನರು ಆಡ್ತಾ ಇದ್ದಾರೆ, ಇಲ್ಲಿ ಸೇವಕರು ಆಡ್ತಾ ಇದ್ದಾರೆ. ಊಟಾತ ರಬ ತೀರಬ ತೂರ ಬಾಬಾ ಬಾಬಾ ಓ ರಬ ರಬ ಶಾದಲ ಬಲ. ಕಾಡು ಕೋಣದ ಬಲದೊಟ್ಟಿಗೆ ಮುಂದೆ ಹೋಗ್ತಾ ಇದೆ. ಓ ರಬ ರಬ ಧುರ ಬಲ ಓ ರಬಲ ಶಾಂದಲ ಬಲ ಓ ರಬ ರಬ ರಬಲ ಬಲ. ನಿಮ್ಮ ಆತ್ಮಿಕ ಕಣ್ಣುಗಳು ತೆರೀತಾ ಇದೆ. ಬ್ಲೈಂಡ್ ಸ್ಪಿರಿಚುವಲ್ ಆಗಿ ಓಪನ್ ಆಗಲಿ. ದರ್ಶನಗಳು ಕಾಣ್ತಾ ಇದ್ದೀರಾ, ಅನೇಕ ದರ್ಶನಗಳು ಕಾಣ್ತಾ ಇದ್ದೀರಾ. ಓ ರಬ ಧುರ ಬಲ. ಅಂತರಿಕ್ಷ ಮಂಡಲದಲ್ಲಿ ದೇವರ ಆತ್ಮನ ಬೆಂಕಿ ಇಳಿತಾ ಇದೆ. ದೇವರ ಆತ್ಮನ ಬೆಂಕಿ ಈ ಸಭೆ ಮೇಲೆ ಇಳಿತಾ ಇದೆ.
ಓ ನಬಲ ಶಾದರಬಲ. ಆದಿ ಅಪೊಸ್ತಲರ ಕಾಲದಲ್ಲಿ ಇಳಿದು ಬಂದ ಅದೇ ದೈವ ಸಾನ್ನಿಧ್ಯ, ಅದೇ ದೈವ ಪ್ರಸನ್ನತೆ ಈ ಸ್ಥಳದಲ್ಲಿ ಆವರಿಸಿಕೊಂಡಿದೆ, ಈ ಏರಿಯಾದಲ್ಲಿ ಆವರಿಸಿಕೊಂಡಿದೆ, ಈ ಪಟ್ಟಣದಲ್ಲಿ ಆವರಿಸಿಕೊಂಡಿದೆ. ಓ ಡಬಾ ಬಾಬಾ ಬಾಬಾ ಬಾಬಾ, ಓ ರಾಧಾ ರಾಬಾ ರಾಬಾ ರಾಬಾ. ಅಪ್ಪ ಅಪೊಸ್ತಲರ ಅಪ್ಪ ಒಂದೇ ಮನಸ್ಸಿನಿಂದ ಐಕ್ಯತೆ ಬರಲಿ, ಸಹೋದರ ಸಹೋದರಿಗಳೊಳಗಡೆ ಒಂದೇ ಮನಸ್ಸು ಬರಲಿ, ಐಕ್ಯತೆ ಬರಲಿ. ನೀವು ಹೋಗುವ ಸ್ಥಳಗಳಲ್ಲಿ ಅದ್ಭುತಗಳು ನಡೀತಾ ಇದೆ, ಬಿಡುಗಡೆಗಳು ನಡೀತಾ ಇದೆ, ಪಾಪಿಗಳ ಮನ ತಿರುಗ್ತಾ ಇದ್ದಾರೆ. ಉಡಾಬಲ ಶಾಂದ ಎಲ್ಲ ಏರಾದರ ಶಕ್ತಿಗಳು ಕೀಲಾಡ್ತಾ ಇದೆ, ಪರೋಲ ಶಕ್ತಿಗಳು ಕೀಲಾಡ್ತಾ ಇದೆ. ಆಪಗಳು ಬಿಡೋದಿಲ್ಲ ಅಂತೇಳಿ ವಾದಿಸಿ ಹಿಡಿದುಕೊಂಡಿರುವಂತ ಎಲ್ಲ ಶಕ್ತಿಗಳು ನಿರ್ಮಲವಾಗ್ತಾ ಇದೆ. ಉಡಾಬಲ ಶಾದರ ಬಲ ಬಲ ಬ ಉಡಾದಲ ಬಲ ಶಾದರ ಬಲ. ಓ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಹೇಳು. ಕಾಲವನ್ನು ಸುಮ್ಮನೆ ಕಳೆಯದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಒಂದು ಎನ್ಕೌಂಟರ್ ನಡೆಯೋದಕ್ಕಾಗಿ ಹೋಗ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಕೆಲವರಿಗೊಂದು ಎನ್ಕೌಂಟರ್ ನಡೆಯೋದಕ್ಕಾಗಿ ಹೋಗ್ತಾ ಇದೆ. ಒಂದು ಎನ್ಕೌಂಟರ್ ನಡೀತಾ ಇದೆ, ಒಂದು ಎನ್ಕೌಂಟರ್ ನಡೀತಾ ಇದೆ. ದೇವರ ಸಂದರ್ಶನ ಉಂಟಾಗ್ತಾ ಇದೆ. ಓ ಹಲ್ಲೆಲೂಯಾ. ಅನೇಕರಿಗೆ ಸುವಾರ್ತೆ ಸಾರತಕ್ಕಂತೆ, ಅನೇಕ ದೇಶಗಳನ್ನು ರೀಚ್ ಮಾಡತಕ್ಕಂತೆ, ಅನೇಕ ಫ್ಲೈಟ್ಗಳಲ್ಲಿ ಟಿಕೆಟ್ಗಳು ಬುಕ್ ಮಾಡಿಕೊಂಡು ಸೇವೆಗಳಿಗೆ ಯಾತ್ರೆ ಮಾಡತಕ್ಕಂತೆ ಬಾಗಿಲುಗಳು ಓಪನ್ ಆಗ್ತಾ ಇದೆ. ಪವಿತ್ರ ಆತ್ಮನ ಶಕ್ತಿ ಬಂದಾಗ ಉದಾಯ ಸಮಾರ್ಯ ಸೀಮೆಗಳು ಅಲ್ಲಿ ಯಾವ ರೀತಿ ಹೋಗಿ ಅವರು ಹರಡಿಕೊಂಡ್ರು ಅದೇ ರೀತಿ ಈ ಸಭೆ ಹರಡಿಕೊಳ್ತಾ ಇದೆ. ಈ ಸಭೆ ಜನರು ಹರಡಿಕೊಳ್ತಾ ಇದ್ದಾರೆ. ಈ ಸೇವೆಯಲ್ಲಿರುವಂಥ ಸೇವಕರು ಹರಡಿಕೊಳ್ತಾ ಇದ್ದಾರೆ. ಈ ಸೇವೆ ಮಕ್ಕಳು ಹರಡಿಕೊಳ್ತಾ ಇದ್ದಾರೆ. ಓ ಲೋಕ ರೀತಿಯಲ್ಲ, ದುಬೈನಲ್ಲಿ ಒಂದು ಸಭೆ ಸ್ಥಾಪನೆ ಆಗ್ತಾ ಇದೆ. ಓ ರಬಲ ಶದಲ ಅನೇಕ ಕಂಟ್ರಿಗಳಲ್ಲಿ ಸಭೆ ಸ್ಥಾಪಿಸ್ತಾ ಇದೆ. ಕಾದು ಸಭೆ ನಾನಾ ವಿಧವಾದ ಭಾಷೆಗಳ ಆರಾಧನೆಗಳು ನಡೀತಾ ಇದೆ. ಓ ಹಲ್ಲೆಲೂಯಾ. ಡೆಲಿವರೆನ್ಸ್ ಮಿನಿಸ್ಟ್ರಿ ಪ್ರಬಲವಾದ ರೀತಿಯಲ್ಲಿ, ಶಕ್ತವಾದ ರೀತಿಯಲ್ಲಿ ಅನೇಕ ಜನರು ಬಿಡುಗಡೆ ಹೊಂದಿಕೊಳ್ಳತಕ್ಕಂತೆ ಊರುಗಳಿಂದ ದೇಶಗಳಿಂದ ಯಾತ್ರೆ ಮಾಡಿ ಜನರು ಬರ್ತಾ ಇದ್ದಾರೆ. ಓಡಾಬಲ ಶಾಂದಲ. ಮುಂದಿನ ದಿವಸಗಳಲ್ಲಿ ಒಂದು ಎನ್ಕೌಂಟರ್ ನಡೀತಾ ಇದೆ. ದೇವರಾಪನ ಹೇಳ್ತಾ ಇರೋದು, ಪರಲೋಕದಿಂದ ಒಂದು ದೇವರ ಹಸ್ತ ದೈವ ಸೇವಕರ ಮೇಲೆ ಬರ್ತಾ ಇದೆ. ರಿಸೀವ್ ಇಟ್. ಈಗಲೇ ಹೊಂದಿಕೊಳ್ಳ್ರಿ. ಅವ್ರ ಮೇಲೆ ಮಾತ್ರ ಅಲ್ಲ, ಅವ್ರ ಮೇಲೆ ಬರುವಂಥ ಅಭಿಷೇಕ ನಿಮ್ಮ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ರಿಸೀವ್ ಇಟ್. ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಕಾಲವನ್ನು ವ್ಯರ್ಥವಾಗಿ ಕಳೆಯೋದಲ್ಲ, ಕಾಲವನ್ನು ವೇಸ್ಟ್ ಮಾಡೋದಲ್ಲ. ದೇವರಿಗಾಗಿ ಸಮಯ ಕೊಡತಕ್ಕಂತೆ ಒಂದು ಆಪನ ಶಕ್ತಿ ಇಳಿತಾ ಇದೆ. ಯೇಸುವೆ. ಓ ರಬಲ ಶದಲಬಲ. ಬಲವಾದ ದೇವರ ಹಸ್ತ ಇಲ್ಲಿರೋ ಒಬ್ಬೊಬ್ಬರ ಮೇಲೆ ಚಲಿಸ್ತಾ ಇದೆ. ನೋಡ್ರಿ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆದು ನೋಡ್ರಿ. ಪಾರಿವಾಳ ರೀತಿಯಲ್ಲಿ ನಿಮ್ಮ ತಲೆ ಮೇಲೆ ಬಂದು ಕುಳಿತುಕೊಳ್ತಾ ಇದೆ. ಇವತ್ತು ತಲೆನೋವು ಅಂತ ಹೇಳಿದವರು ಅವರ ಮೇಲೆ ಪಾರಿವಾಳದ ರೀತಿಯಲ್ಲಿ ತನ್ನ ಕಾಲುಗಳ ಉಗುರುಗಳಿಂದ ನಿನ್ನ ತಲೆಯ ಮೇಲೆ ಕುಳಿತು ಬಲವಾದ ಅಭಿಷೇಕ ನಿನ್ನ ಮೇಲೆ ಇಳಿತಾ ಇದೆ. ಮಗನೇ, ನಂಬು. ಯಾವ ದುಷ್ಟನು ನನ್ನೊಳಗಡೆ ಇಲ್ಲ. ಪವಿತ್ರ ಆತ್ಮನ ಶಕ್ತಿ ನನ್ನೊಳಗಡೆ ಇದೆ. ಪವಿತ್ರ ಆತ್ಮನ ಆ ರೆಕ್ಕೆಗಳಿಂದ ನಿನ್ನ ತಲೆಯ ಮೇಲೆ ನಾನು ನೋಡ್ತಾ ಇದ್ದೀನಿ. ದರ್ಶನ ಜೋಶ ಬ್ರದರ್ 2 ಕಾಲುಗಳಲ್ಲಿ ನಿಮ್ಮ ತಲೆ ಮೇಲೆ ಇಟ್ಟು ಪಾರಿವಾಳ 2 ರೆಕ್ಕೆಗಳಿಂದ ನಿಮ್ಮನ್ನು ಮುದ್ರೆ ಹಾಕಿರೋದು, ನಿಮ್ಮನ್ನು ಮರೆಮಾಚಿಕೊಂಡಿರೋದು. ದುಷ್ಟನ ನಿಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸೈತಾನ ನೀವು ಜೀವಂತವಾಗಿರಬಾರ್ದು, ನೀವು ಬದುಕಬಾರ್ದು ಅಂತೇಳಿ ಅನೇಕ ವಿರೋಧವಾಗಿ ಶತ್ರು ವಿಧಿ ಬರ್ದ. ಅದು ಇವತ್ತು ದೇವರು ನಿಮ್ಮ ಮೇಲೆ ಒಂದು ಆಪನ ಬೆಂಕಿ ಇಳಿತಾ ಇದೆ. ಪವಿತ್ರ ಪಾರಿವಾಳದ ರೀತಿಯಲ್ಲಿ ಒಂದು ರೆಕ್ಕೆ ನಿಮ್ಮನ್ನು ಮುದ್ರೆ ಮಾಡಿಕೊಂಡಿದೆ. ಉಡಾತ ರಾಬ ಶತ ರಬಲ ಬಲ ಉಡಾ ಬಾಬಾ ರಾಬ ಶತ ರಬಲ ಉಡಿ ಬಾಬಾ 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 ಓ ರಾಬಾ ಬಾಬಾ ಶತ ರಬಲ ಬಲ ಓ ರಾಬಾ ದಿ ರಬಾ ರಬ. ಎಲ್ಲರೂ ಅಲ್ಲೇ ಭಾಷೆಗಳಲ್ಲಿ ಮಾತಾಡ್ರಿ. ಇವತ್ತೊಂದು ಬಿಡುಗಡೆ ನಡೆಯೋಕೆ ಹೋಗ್ತಾ ಇದೆ. ಇವತ್ತು ಕಂಪ್ಲೀಟ್ ಡೆಲಿವರೆನ್ಸ್ ನಡೀತಾ ಇದೆ. ಕಂಪ್ಲೀಟ್ ಬ್ರೇಕ್ ಥ್ರೂ ನಡೀತಾ ಇದೆ. ಇವತ್ತು ಕಂಪ್ಲೀಟ್ ಬ್ರೇಕ್ ಥ್ರೂ ನಡೀತಾ ಇದೆ. ದೇವರ ಆತ್ಮನ ಒಳಗಡೆ ಬರುವಾಗ ದುಷ್ಟ ಆತ್ಮನಿಗೆ ಜಾಗ ಇಲ್ಲ. ಸರ್ಪ ಸಂತಾನವೇ 2000 ವರ್ಷಗಳಿಂದ ನಿನ್ನ ತಲೆ ಚಚ್ಚಿದೆ. ಬಿಡೇಶ್ವರಾಮದ ಮಗನ ಶರೀರವನ್ನು
ಊಟ ಬಾಬಾ ಶಾತಾರ ಬಾಬಾ ಉರ್ರ ಬಾಬಾ. ಇವತ್ತು ಕಂಪ್ಲೀಟಾಗಿ ಡೆಲಿವರ್ ಆಗಲಿ, ಕಂಪ್ಲೀಟಾಗಿ ಹೀಲ್ ಆಗಲಿ. ಒಳಗಡೆ ಇರುವ ಎಲ್ಲ ಚಂಚಲತನ ಎಲ್ಲ ಬಿಟ್ಟು ತಲಗಲಿ, ಎಲ್ಲ ಕಹಿತನ ಬಿಡಿಯಲಿ ಯೇಸು ನಾಮದಲ್ಲಿ. ಊಟ ಬಾಬಾ ಉರಿ ಬಾಬಾ ಉರಿ ಬಾಬಾ. ಬಿಡುಗಡೆ 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 ಕಂಪ್ಲೀಟ್. ಶರೀರದಿಂದ ಎಲ್ಲ ಹೊಟ್ಟೆ ಒಳಗಡೆ ಇರೋದು ಎಲ್ಲ ಹೊರಗಡೆ ಬರಲಿ, ಎಲ್ಲ ಹೊರಗಡೆ ಬರಲಿ, ಈಗಲೇ ಹೊರಗಡೆ ಬರಲಿ. ಊಟ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ, ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ. ನೋಡ್ಕೊಂಡು ನಿಂತ್ಕೋಬೇಡ್ರಿ. ರಬಾದು ರಬಲ ಓ ರಬ. ಒಬ್ಬರಿಗೆ ಬಿಡುಗಡೆ ಆಗುವಾಗ ನೀವು ಅವರಿಗಾಗಿ ಪ್ರಾರ್ಥಿಸ್ರಿ, ಪ್ರಾರ್ಥನೆ ಮಾಡ್ರಿ. ಊಟ ರಬಲ ಶತ ರಬ ತೀರ ಬಲ ಬಾಬಾ ಓಡ ಬಲ ಶತರ ಬಲ ಓ ರಬ ಧುರಬಲ. ಅಪ್ಪ, ಮೊಳಕಾಲದವರಿಗಲ್ಲ, ಸೊಂಟದವರಿಗಲ್ಲ, ನೆತ್ತಿನ ಪಾದದವರೆಗೂ ನಿನ್ನ ಆತ್ಮನ ಶಕ್ತಿ ಇಳಿಯಲಿ ಯೇಸು ನಾಮದಲ್ಲಿ. ಓಡಬಲ ಎಲ್ಲ ಕಟ್ಟುಗಳು ಹೊರಗಡೆ ಬರಲಿ, ಎಲ್ಲ ಕಂಪ್ಲೀಟ್ ಹೊರಗಡೆ ಬರಲಿ. ಎಷ್ಟು ವರ್ಷದಿಂದ ಅಡೆಗೆ ಕುಳಿತಿರುವ ದುರಾಪನ ಹೊರಗಡೆ ಬಾ ಯೇಸು ನಾಮದಲ್ಲಿ. ಈಗಲೇ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ 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 ಬಿಡುಗಡೆ. ಉಡ ದಲ ಬಲ ರಬ ದರ ಬಲ ರಬ ಉಡ ಬಲ ಶದಾ ರಬ ದುರಬಲ ರಬಲ ಉಡ ಬಲ ರಬ ಶದಾ ರಬಲ ರಬಲ ಉಡ ಬಲ ದರ ಬ ಧೀರ ಬಾಬಾ ಉರಿ ಬಾಬಾ ಉರಿ ಬಾಬಾ ಉರಿ ದರ ಬಲ ಶದಲ ಬಲ. ಒಂದು ಯುದ್ಧ ನಡೀತಾ ಇದೆ ಅವ್ರ ಶರೀರದಲ್ಲಿ, ಒಂದು ಯುದ್ಧ ನಡೀತಾ ಇದೆ. ದಿನ ಒಂದು ಚೇಂಜಸ್ ಉಂಟಾಗ್ತಾ ಇದೆ ಅವರಲ್ಲಿ, ಒಂದು ಬದಲಾವಣೆಗಳು ನಡೀತಾ ಇದೆ ಅವರಲ್ಲಿ. ಹೀಲಿಂಗ್ ನಡೀತಾ ಇದೆ. ಅಪೊಸ್ತಲನಾದ ಪೌಲನ ರೀತಿಯಲ್ಲಿ ಸೇವೆ ಮಾಡತಕ್ಕಂಥ ಒಂದು ಅಭಿಷೇಕ ಅವ್ರ ಮೇಲೆ ಬರೋದಕ್ಕಾಗಿ ಹೋಗ್ತಾ ಇದೆ. ಅದು ಬರಬಾರ್ದು ಅಂತೇಳಿ ಶತ್ರು ಅನೇಕ ವರ್ಷಗಳಿಂದ ಹಿಡಿದಿಟ್ಕೊಂಡಿರೋಂಥ ಎಲ್ಲ ಕಟ್ಟುಗಳು ಈಗಲೇ ಬಿಡುಗಡೆ ಆಗಲ್ಲ ಯೇಸು ನಾಮದಲ್ಲಿ. ಊಡ ದರಬಲ ಶತ ರಬ ಉರಿ ಬಾಬಾ ಉರಿ ಬಾಬಾ ಉರಿ ಬಾಬಾ ಶದರ ಬಾಬಾ ಉಡಬಲ ಶಂದರ ಬಲ ರಬ ದುರಬಲ ಉಡಬಲ ಶಂದರ ಬ ರಬ ದುರಬಲ. ಕುತ್ಕೋಗಲಿಗೆ ಉಡಬಲ ಶದ ರಬ ದುರಬಲ ಓಡಬ ಶಂದರ ಬಲ ಓಡಬ ರಬ ತೀರ ಬಾಬಾ ಓಡ ಥರ ಬಲ ಶದಲ ಬಲ. ಅಪ್ಪ, ಆ ತಲೆಯಲ್ಲಿ ಇಟ್ಕೊಂಡಿರುವಂಥ ಎಲ್ಲ ಬಿಡುಗಡೆ ಆಗಲಿ, ಎಲ್ಲ ಬಿಡುಗಡೆ ಆಗಲಿ, ಬಿಡುಗಡೆ ನಡೆಯಲಿ. ಓಡ ಬಲ ಶಾಂದರ ಬರಬ ದೂರ ಬಲ ರಬಲ ಊರ ಬಾಬಾ. ಯೇಸುವೆ 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 ಅಪ್ಪ. ಓ ರಬ 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 ರಬ